ಓಂ ಅರ್ಚಿತ ಸಂಸ್ಮೃತೋ ಧ್ಯಾತಃ ಕೀರ್ತಿತ ಕಥಿತ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಆಚಾರ್ಯ ಮಧ್ವರ ಒಂದು ಪುಟ್ಟದಾದ ಧರ್ಮಶಾಸ್ತ್ರ ಕೃಷ್ಣಾಮೃತ ಮಹಾರಣ. ಭಗವಂತನ ಪೂಜೆಯ ಬಗ್ಗೆ ಬಹಳ ವೈಭವದ ಮಾತೊಂದನ್ನು ಆರಂಭದಲ್ಲಿ ತಿಳಿಸ್ತಾ ಬಂದರು. ಅರ್ಚಿತಃ ಅನ್ನುವ ಶಬ್ದದಿಂದ ಭಗವಂತನ ಪೂಜೆಯನ್ನು ಗುರುತಿಸಿದ ಆಚಾರ್ಯರು ಪೂಜ್ಯತೆ ಎನ್ನುವ ಮೂಲಕ ಪೂಜೆಯನ್ನೇ ಶಬ್ದವನ್ನಾಗಿಸಿ ಕೊಟ್ಟರು. ಈಗ ಮುಂದಿನ ಮಾತಲ್ಲಿ ಸನಾಮ ಸುಕೃತಿ ಲೋಕೆ ಕುಲಂ ತೇನ ಹಿ ಅಲಂಕೃತಂ ಆಧಾರ ಸರ್ವಭೂತಾನಾಂ ಯೇನ ವಿಷ್ಣು ಪ್ರಸಾದಿತಃ ಅಂತ. ಹಿಂದೆ ವ್ಯಕ್ತಿಯನ್ನು ಬಹಳ ದೊಡ್ಡ ಜನ ಅಂತ ಹೇಳಿದರು. ಅಯಮೇಕಃ ಮಹಾಭಾಗ ಅಂತ. ದೇವರ ಪೂಜೆ ಮಾಡುವವು ದೊಡ್ಡ ಜನ ಯಾಕೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಸನಾಮ ಸುಕೃತಿ ಲೋಕೆ. ಒಂದು ಸುಕೃತ ಅಂತ ಉಂಟು. ಸುಕೃತ ಶಬ್ದಕ್ಕೆ ಒಂದು ರೂಢಿಯಾದ ಅರ್ಥ ಪುಣ್ಯ ಅಂತ. ಸುಕೃತ ದುಷ್ಕೃತೆ ಅಂತ ಕಳೆದ ಬಾರಿ ಹಿಡಿದಲ್ಲ. ಕರ್ಮಾನುಗೋ ಗಚ್ಚತಿ ಜೀವಯೇಕ ಅಂತ ಹೇಳುವ ಸುಕೃತಂ ದುಷ್ಕೃತಂಚಾಪಿ ಅಂತ. ಸುಕೃತ ಅಂದರೆ ಪುಣ್ಯ, ದುಷ್ಕೃತ ಅಂದರೆ ಪಾಪ ಅಂತ. ನಿಜವಾಗಿ ನಾವು ಅದನ್ನು ರೂಢ್ಯರ್ಥ ಬಿಟ್ಟು ಯೋಗಾರ್ಥಕ್ಕೆ ನೋಡಿದರೆ, ರೂಢಿ ಅಂದರೆ ಒಂದರ ಬಗ್ಗೆ ಹೀಗೆ ಅಂತ ಹೇಳಿಬಿಡ್ತಾರೆ. ಈಗ ಪಂಕಜನ್ನಾಮ ಕಿಂ ಕಮಲಂ ಇತ್ಯರ್ಥ ಅಂತೇಳಿ ಕೂಡಲೇ ಹೇಳಿಬಿಡ್ತಾರೆ, ಅದು ರೂಢಿ. ಪದ್ಮ ಅಂತ ಅರ್ಥ. ಆದರೆ ವಿಭಾಗ ಮಾಡಿದರೆ, ಯೋಗಾರ್ಥ ಮಾಡಿದರೆ ಪಂಕ ಅಂದರೆ ಕೆಸರು, ಕೆಸರಿನಲ್ಲಿ ಹುಟ್ಟಿದ್ದು ಕ್ರಿಮಿಯೂ ಆಗ್ತದೆ. ಹಾಗಾಗಿ ಅದನ್ನು ಯೋಗ ಮಾಡಿದರೆ ರೂಢಿ ಬಾಧಕ ಆಗ್ತದೆ. ಆದರೆ ಹೆಚ್ಚಾಗಿ ರೂಢಿಯನ್ನೇ ಬಳಸುವುದರಿಂದ ಯೋಗವನ್ನು ಪಕ್ಕ ಇಟ್ಟು ಬಿಡ್ತಾರೆ. ಕೆಲವೊಮ್ಮೆ ಯೋಗವೂ ರೂಢಿಯೂ ಒಟ್ಟೂ ಇರ್ತದೆ. ವಾಕ್ಯಾರ್ಥಕ್ಕೆ ಬಂದಾಗ ಅದು ವಿಶೇಷ. ಪದ್ಮ ಎನ್ನುವುದು, ಕಮಲ ಎನ್ನುವುದು ರೂಢಿ ಅಷ್ಟೇ ಅಲ್ಲದೆ ಅದು ಯೋಗವೂ ಹೌದು. ಅದು ಕೆಸರಲ್ಲೇ ಹುಟ್ಟುವುದೇ. ಆದರೆ ಅದು ರೂಢಿಯಿಂದಾಗಿ ಜನರಿಗೆ ಪಂಕಜಂ ಅಂದರೆ ಮುಗಿದೋಯ್ತು, ಕಮಲ ಎನ್ನುವುದರಲ್ಲಿ ಮುಗಿದೋಗ್ತದೆ. ಹಾಗೆ ಸುಕೃತಂ ಎನ್ನುವುದನ್ನು ರೂಢಿಯಲ್ಲಿ ಪುಣ್ಯ ಅಂತ ಅರ್ಥ. ಸುಕೃತಂ ಅಂದರೆ ಒಳ್ಳೆಯದು ಮಾಡಿದ್ದು ಅಂತ ಅರ್ಥ ಯೋಗಾರ್ಥದಲ್ಲಿ. ದುಷ್ಕೃತ ಅಂದರೆ ಕೆಟ್ಟದ್ದು ಮಾಡಿದ್ದು ಅಂತ ಅರ್ಥ. ಒಳ್ಳೆಯದು ಮಾಡಿದ್ದರಿಂದ ಏನು ಲಾಭ ಆಗ್ತದೆ ಅಂದರೆ ಪುಣ್ಯ ಬರ್ತದೆ. ಕೆಟ್ಟದ್ದು ಮಾಡಿದರೆ ಏನಾಗ್ತದೆ ಹೇಳಿದರೆ ಪಾಪ ಬರ್ತದೆ. ಅದರಿಂದ ಪುಣ್ಯಕ್ಕೆ ಪಾಪಕ್ಕೆ ರಿಸಲ್ಟಿಗೆ ಕೆಲವೊಮ್ಮೆ ರಿಸಲ್ಟ್ ನನಗೆ ಬೇಡ, ನಾನು ಅಲ್ಲಿಯ ಒಂದು ಆಸನ ಉಂಟು, ಅದು ಏನು ಅಂತ ಕೇಳ್ತೇನೆ. ಜನ ತಮಾಷೆ ಮಾಡ್ತಾರೆ, ಅದು ಏನು ಅಂತ ಕೇಳೋದು ಎಂಥದ್ದು. ಅದು ಕುರ್ಚಿ ಗೊತ್ತಾಗೋದಿಲ್ಲ. ಕುರ್ಚಿ ಅಂತ ಗೊತ್ತುಂಟು, ಅದು ಎಂಥದ್ದು ಕೇಳಿದರೆ ಅದು ಮರವೋ ಫೈಬರೋ ಅಂತ. ಯಾಕೆ ಕೂಡಲೇ ನೋಡುವಾಗ ಗುರುತು ಗೊತ್ತಾಗೋದಿಲ್ಲ. ಅದು ಫೈಬರ್ ನೊಟ್ಟಿ ಇಟ್ಟು ಅದು ಫೈಬರ್ ಇದ್ದೀಗ ಮಾಡ್ತಾರೆ. ಹಾಗೆ ಅದು ಏನು ಅಂತ ಕೇಳಿದ್ರಿಂದ ಅದರದ್ದು ಮೂಲವನ್ನು ಕೇಳಿದ್ದು, ಕಾರಣವನ್ನು ಕೇಳಿದ್ದು ಅಂತ ಅರ್ಥ ಆಗ್ತದೆ. ಹಾಗೆ ಎಲ್ಲೊಮ್ಮೆ ಕಾರಣಕ್ಕೂ ವ್ಯಪದೇಶ ಇದೆ, ಕಾರ್ಯಕ್ಕೂ ವ್ಯಪದೇಶ ಇದೆ, ಹೇಳಿಕೆ ಇದೆ. ಅದನ್ನು ಸುಕೃತ ಎನ್ನುವುದನ್ನು ಒಳ್ಳೆಯದು ಮಾಡಿದ್ದು ಎನ್ನುವ ಅರ್ಥ ಸರಿಯಾಗಿದೆ. ಒಳ್ಳೆಯದು ಮಾಡಿದ್ದರಿಂದ ಬಂದ ಫಲಿತಾಂಶಕ್ಕೆ ಪುಣ್ಯಕ್ಕೆ ಆ ಶಬ್ದವನ್ನು ಹೆಚ್ಚು ಒತ್ತು ಕೊಡ್ತಾರೆ. ಆದ್ದರಿಂದ ಸನಾಮ ಸುಕೃತಿ ಲೋಕೆ ಎನ್ನುವಲ್ಲಿ ಸುಕೃತ ಶಬ್ದವನ್ನು ಪ್ರಯೋಗ ಮಾಡಿ ಒಳ್ಳೆಯದು ಮಾಡಿದವನು, ಸುಷ್ಟುಕೃತಂ ಒಳ್ಳೆಯದು ಮಾಡಿಕೊಟ್ಟವನು ನಮಗೆ, ಅವನು ಸುಕೃತಿ. ಸುಕೃತಂ ಅಸ್ಯ ಅಸ್ತಿ ಇತಿ ಸುಕೃತಿ. ಸುಕೃತ ಉಳ್ಳವನು. ಧನಂ ಅಸ್ಯ ಅಸ್ತಿ ಇತಿ ಧನಿ ಇದ್ದಾಗಿ. ಇನ್ನಿನ ಪ್ರತ್ಯಯ ಬಂದದ್ದು ತದಸ್ಯ ಅಸ್ಯ ಅಸ್ತಿ ಇತಿ ಅಂತ ಸೂತ್ರ. ಅದು ಯಾರಲ್ಲಿ ಅವನಲ್ಲಿ ಉಂಟೋ ಅದು ಅವನು ಅಂತ ಶಬ್ದ ಅಂತ ಅರ್ಥ ಮಾಡ್ತಾರೆ. ಎರಡು ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಅದು ಅವನಲ್ಲಿ ಉಂಟು ಹೇಳುವುದಕ್ಕೆ, ಒಂದು ತವತ್ ಪ್ರತ್ಯಯದಲ್ಲಿ, ಒಂದು ಇನಿ ಪ್ರತ್ಯಯದಲ್ಲಿ. ತವತ್ ಪ್ರತ್ಯಯದಲ್ಲಿ ಮಾಡುವಾಗ ಏನಾಗ್ತದೆ, ಗುಣ ಅವನಲ್ಲಿ ಉಂಟು ಅಂತ ಅರ್ಥ ಆದರೆ ಗುಣಃ ಅಥವಾ ಗುಣಾಃ ಅಸ್ಯ ಅಸ್ತಿ ಇತಿ ಸಂತೀತಿ. ಗುಣಗಳವನಲ್ಲಿ ಉಂಟು ಹೇಳಿದರೆ ಗುಣವಾನ್. ಧನಂ ಅಸ್ಯ ಅಸ್ತಿ ಇತಿ ಅಂತ ಹೇಳಿದರೆ ಧನವಾನ್. ಶೀಲಮಸ್ಯ ಅಸ್ತಿ ಅಂತ ಹೇಳಿದರೆ ಶೀಲವಾನ್. ಉಂಟು ಅವನಲ್ಲಿ ಅದು, ಇದು ಶಬ್ದದ ಅರ್ಥ. ತತ್ ಅಸ್ಯ ಅಸ್ತಿ, ಅಸ್ಯ ಅವನಿಗೆ, ತತ್ ಅದು ಅಸ್ತಿ ಇದೆ, ಉಂಟು ಅವನಿಗೆ ಅಂತ ಹೇಳುವುದಂತೂ ಶಬ್ದವನ್ನು ಸಂಸ್ಕೃತದಲ್ಲಿ ಹೇಳುವ ಮೂಲಕ ತದಸ್ಯ ಅಸ್ಯ ಅಸ್ತಿ ಇತಿ ಅಂತ ಹೇಳಿದರೆ ಅದರಲ್ಲಿ ಒಂದು ಪ್ರತ್ಯಯ ತವಾನ್. ಗುಣಾಃ ಅಸ್ಯ ಸಂತಿ ಇತಿ ಗುಣವಾನ್. ಧನಂ ಅಸ್ಯ ಅಸ್ತಿ ಇತಿ ಧನವಾನ್. ಶೀಲಮಸ್ಯ ಅಸ್ತಿ ಇತಿ ಶೀಲವಾನ್. ಗೃಹಮಸ್ಯ ಅಸ್ತಿ ಇತಿ ಗೃಹವಾನ್. ಮನೆ ಉಂಟು, ತುಂಬ ಮನೆ ಮಾಡಿದ್ದಾನೆ, ಅಥವಾ ಆಸ್ತಿ ಮಾಡಿದ್ದಾನೆ, ಭೂಮಿ ಮಾಡಿದ್ದಾನೆ, ಇದೆಲ್ಲ ಆಯಿತು. ಹಾಗೆ ಇನಿ ಪ್ರತ್ಯಯ ಮಾಡಿದರೆ ತದಸ್ಯ ಅಸ್ತಿ ಇತಿ ಅನ್ನುವಲ್ಲಿ ಇನಿನ್ ಪ್ರತ್ಯಯ ಮಾಡಿದರೆ ಧನಂ ಅಸ್ಯ ಅಸ್ತಿ ಇತಿ ಧನಿ. ಗುಣವುಳ್ಳವನು ಗುಣಿ, ಶೀಲವನ್ನು ಶೀಲಿ, ಹೀಗೆ ಹೇಳಿಕೊಂಡು ಮಾಡಲಿಕ್ಕೆ ಬರ್ತದೆ. ಇಲ್ಲಿ ಸುಕೃತಿ ಆಯ್ತು ಇಲ್ಲಿ ಒಂದದಾಗಿ. ಸುಕೃತಂ ಅಸ್ಯ ಅಸ್ತಿ ಇತಿ ಸುಕೃತಿ. ಆಗ ಸುಕೃತಂ ಎನ್ನುವುದಕ್ಕೆ ಒಳ್ಳೆಯದು ಮಾಡಿದ್ದು ಅವನಲ್ಲಿ ಇದೆ. ಒಳ್ಳೆಯದು ಮಾಡಿದ್ದರ ಪೂರ್ಣಾಂಶ ಯಾವುದು? ಪುಣ್ಯ. ಪುಣ್ಯ ಅವನಲ್ಲಿ ಇದೆ. ಸುಕೃತಿ ಲೋಕೆ, ಲೋಕದಲ್ಲಿ ಅವನೇ ಒಳ್ಳೆಯದು ಮಾಡಿದವನು, ಅವನೇ ಪುಣ್ಯಾತ್ಮನು,
ಅವನೇ ಹಿಂದೆ ಭಾಗ್ಯಶಾಲಿ ಅಂತ ಹೇಳಿದ್ದೆ. ಹಿಂದೆ ಭಾಗ್ಯಶಾಲಿ ಹೇಳಿದ್ದಕ್ಕೆ ಯಾಕೆ ಅಂತ ಕಾರಣ ಇದೆ. ಒಳ್ಳೆಯದು ಮಾಡಿದ್ದರಿಂದ ಎಲ್ಲರೂ ಸಹ ದೊಡ್ಡವರಾಗ್ತಾರೆ. ದೊಡ್ಡತನ ಬರುವಂಥದ್ದು, ಭಾಗ್ಯ ಬರುವಂಥದ್ದು ಒಳ್ಳೆಯದು ಮಾಡಿದ್ದರಿಂದ. ಕೆಟ್ಟದ್ದು ಮಾಡಿದವನು ಜಗತ್ತಿನಲ್ಲಿ ಹೆಸರು ಪಡಿತಾನೆ, ಆದರೆ ಒಳ್ಳೆಯ ಹೆಸರು ಪಡೆಯುವುದಿಲ್ಲ. ಕುಖ್ಯಾತ ಅಂತ ಹೇಳ್ತಾರೆ. ಕೆಟ್ಟದಾಗಿ ಅವನು ಲೋಕದಲ್ಲಿ ತಿಳಿದು ಬಂದಿದ್ದಾನೆ ಅಂತ. ದುರ್ಯೋಧನನನ್ನು ಇವತ್ತು ಮಹಾಭಾರತದ ನೆಲೆಯಲ್ಲಿ ನೋಡುವುದಿಲ್ವ? ಭೀಮಸೇನನನ್ನು ನೋಡುವುದಿಲ್ವ? ಅಂದರೆ ಭೀಮಸೇನನಾಗಿ ಅವನು ಪ್ರಸಿದ್ಧ ಅಲ್ಲ. ಅಂತಹ ಪ್ರಸಿದ್ಧರಾದ ಪಾಂಡವರಿಗೆ ಉಪಟಳ ಕೊಟ್ಟವ ಎನ್ನುವುದರಿಂದ ಜನವನನ್ನು ನಿಂದ್ಯವಾಗಿ ಯೋಚನೆ ಮಾಡ್ತಾರೆ. ಅದನ್ನು ಯೋಚನೆ ಬಂದವರೆಲ್ಲ, ಸ್ಮೃತಿಗೆ ಬಂದವರೆಲ್ಲ, ಸಂಸ್ಮರಣೆ ಬಂದವರೆಲ್ಲ ಪುಣ್ಯಾತ್ಮರು ಅಲ್ಲ, ಪಾಪಾತ್ಮರು ಇದ್ದಾರೆ. ದುರ್ಬಲರು ಇರ್ತಾರೆ. ನಾವು ಅವರನ್ನು ನೆನಪಿಸಿಕೊಳ್ಳಿ. ನಾವು ಸ್ವಾತಂತ್ರ್ಯೋತ್ಸವ ಮಾಡುವಾಗ ದೇಶದ ಹೆಮ್ಮೆ ಅಂತ ಹೇಳಿಕೊಳ್ತೇವೆ, ಆದರೆ ನೆನಪಾಗುವುದೆಲ್ಲ ಪರಕೀಯರ ಆಡಳಿತ, ಅನ್ಯಾಯ ಮಾಡಿದ್ದವರು, ದೋಚಿದವರು. ಆವತ್ತು ನೆನಪಾಗುತ್ತದೆ. ನಾವು ಬೈಯುವುದು ಅವನವನ್ನೇ. ಹಾಗೆ ಸುಕೃತಿ ಅನ್ನುವಲ್ಲಿ ಒಳ್ಳೆಯದು ಮಾಡಿದ್ದನವನನ್ನು ನಾವು ಹೇಳಬೇಕು. ಪುಣ್ಯಾತ್ಮನು ಯಾರವನು? ಸಹ ಅವನು ಯಾರಂತ ಮತ್ತೆ ನೋಡುವ ಎಂಥವನು ಅಂತ. ನಾಮ ಅಂದರೆ ಫೇಮಸ್ಸು ಅಂತ ಅರ್ಥ. ನಾಮ ಪ್ರಸಿದ್ಧ ಅಂತ. ಪ್ರಥಮೋ ಹನುಮಾನ್ ನಾಮ. ಹನುಮಾನ್ ಎನ್ನುವುದು ಮೊದಲ ಅವತಾರದ ಹೆಸರು. ಇತಿ ಅಂತ ಅರ್ಥ. ನಾಮ ಅಂದರೆ ಫೇಮಸ್. ಅತ್ಯಂತ ಹೆಸರುವಾಸಿಯಾದವನು ಅಂತ ಅರ್ಥ. ಪ್ರಸಿದ್ಧನು ಅಂತ ಅರ್ಥ. ತಿಳಿಯಲ್ಪಟ್ಟವನು ಅಂತ ಅರ್ಥ. ಇಲ್ಲಿ ನಾಮ ಶಬ್ದ ಅವ್ಯಯ ಹಾಗೆ ಮಾಡಿದರೆ. ಇಲ್ಲದಿದ್ದರೆ ನಾಮಾನೋ ನಾಮಾನಃ ಅಂತ ನಾಮನ್ನು ಶಬ್ದ ಆಗ್ತದೆ. ಹೆಸರುಳ್ಳವನು ಅಂತಾದರೆ, ಹೆಸರುಳ್ಳವನು. ಪ್ರಸಿದ್ಧನು ಅಂತಾದರೆ, ಆದ್ದರಿಂದ ಕೆಲವರು ಪ್ರಥಮೋ ಹನುಮಾನ್ ನಾಮ ಅಂತ ಮಾಡ್ತಾರೆ. ಆದರೆ ಭಾರತದ ಶ್ಲೋಕದಲ್ಲಿ ಆಚಾರ್ಯ ಮಧ್ವರು ಕೊಟ್ಟ ಪಾಠದಲ್ಲಿ ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವಚ ನಾಮ, ಪೂರ್ಣ ಪ್ರಜ್ಞಾ ತೃತೀಯಸ್ತು ನಾಮ ಎಲ್ಲ ಅನ್ವಯ ಮಾಡಲಿಕ್ಕುಂಟು. ಯಾರು ಮಾಡೋದಿಲ್ಲ, ಹೇಳೋದಿಲ್ಲ. ಶ್ಲೋಕ ಕೇಳಿದ್ರಲ್ಲ ಹೇಳೋದು. ಅದು ಕೇಳಿಕೊಂಡು ಬಂದಿದೆ ಬಿಡ್ತಾರೆ. ಎರಡನೆಯದ್ದು ಭೀಮಸೇನ ಎನ್ನುವ ಪ್ರಸಿದ್ಧವಾದ ಅವತಾರವುಳ್ಳದ್ದು. ಮೂರನೆಯದ್ದು ಪೂರ್ಣ ಪ್ರಜ್ಞೆ ಎನ್ನತಕ್ಕಂಥ ಹೆಸರುವಾಸಿಯಾದದ್ದು. ಎಲ್ಲಿ? ಪುರಾಣದಲ್ಲಿ. ಹೆಸರುವಾಸಿಯಲ್ಲಿ ಆಗಿದ್ದಾರೆ, ಪುರಾಣದಲ್ಲಿ ಬಂದಿದೆ. ತುಂಬ ಪುರಾಣಗಳಲ್ಲಿ, ಭವಿಷ್ಯ ಪುರಾಣದಲ್ಲಿ ಬಂದಿದೆ, ಬೇರೆ ಕಡೆಯೂ ಬಂದಿದೆ. ವಾಯುಪುರಾಣ ಹೇಳುತ್ತದೆ ಅವರ 3 ಅವತಾರಗಳನ್ನು, ಪೂರ್ಣಪ್ರಜ್ಞೆ ಶಬ್ದವನ್ನೇ ಪ್ರಯೋಗ ಮಾಡಿದೆ. ಅದು ನಾಮಶಬ್ದವು. ಇನ್ನು ಗೀತೆಯಲ್ಲಿ ಬಂದಾಗ ಯಜಂತೆ ನಾಮ ಯಜ್ಞಯಿಸ್ತೆ. ಅವರು ಯಜ್ಞ ಅಂತ ಮಾಡ್ತಾರೆ ಮಾರಾಯ ಅಂತ. ಯಜಂತೆ ನಾಮ ಯಜ್ಞ ಅಂತ ಹೇಳಿಕೊಂಡು ಒಂದು ನಾಟಕ ಮಾಡ್ತಾರೆ ಡಂಬಾಚಾರದಲ್ಲಿ ಅಂತ ಹೇಳಿಕೊಂಡು. ಧನಿಕರು, ದುಡ್ಡಿದ್ದವರೆಲ್ಲ ತಾವು ತೋರಿಸಲಿಕ್ಕೋಸ್ಕರ ಯಜ್ಞ ಮಾಡಿದಂತೆ ನಾಟಕ ಮಾಡ್ತಾರೆ ಅಂತ ಕೃಷ್ಣ ಅಲ್ಲಿ ತಮಾಷೆ ಮಾಡಿದ್ದಾನೆ. ಅದು ಸನಾಮ ಸುಕೃತಿ ಲೋಕೆ. ಅವನು ಲೋಕದಲ್ಲಿ ಭಾರೀ ಫೇಮಸ್, ಒಳ್ಳೆಯದು ಮಾಡಿದ್ದಾನೆ ಅಂತ ಹೇಳಿಕೊಂಡು ಅವನು ಪ್ರಸಿದ್ಧನಿದ್ದಾನೆ, ಪುಣ್ಯಾತ್ಮನು ಅಂತೇಳಿ ಜನ ಅವನನ್ನು ಗುರುತಿಸ್ತಾರೆ ಲೋಕದಲ್ಲಿ. ಲೋಕಸ್ತು ಭುವನೇ ಜನೇ ಅಂತ ಅರ್ಥ. ಲೋಕದಲ್ಲಿ ಹೇಳಿದರೆ ಲೋಕದ ಜನರಲ್ಲಿ ಅಂತ ಅರ್ಥ, ಮಂದಿಯಲ್ಲಿ ಅಂತ ಅರ್ಥ. ಇದು ಹಿಂದಿನ ಹಾಗೆ ಶಬ್ದದ ಮೇಲೆ ರೂಢಿ ಮಾಡಿದ ಕ್ರಮ. ಲೋಕಶಬ್ದ 2 ಅರ್ಥದಲ್ಲಿ ಉಂಟು ಕೋಶಕಾರ ಪ್ರಕಾರ. ಲೋಕಸ್ತು ಭುವನೇ ಜನೇ ಅಂತ ಕೋಶದಲ್ಲಿ ಹೇಳುವಾಗ ನಾವು ರೂಢಿ 2 ಅರ್ಥಕ್ಕೂ ರೂಢಿ ಅಂತ ಹೇಳ್ತೇವೆ ಬೇಕಾದರೆ. ಇಲ್ಲಾಂದರೆ ಲೋಕಸ್ಥ ಅಂತ ಅರ್ಥ. ಅಲ್ಲಿದ್ದವರನ್ನು ಅವರು ಅಂತ ಹೇಳೋದು ಕ್ರಮ. ದೊಡ್ಡ ವಿಷಯ ಇದು, ಮಾತ್ರ ಭಾರಿ ಅದ್ಭುತವಾದದ್ದು. ಯಾಕೆಂದರೆ ಇದರಲ್ಲಿ ದೊಡ್ಡ ಸಿದ್ಧಾಂತವೇ ಬಿದ್ದು ಹೋಗ್ತದೆ. ಎಲ್ಲವೂ ದೇವರು ಅಂತ ಎಲ್ಲರೂ ಹೇಳೋದಿಲ್ವಾ? ನಾವಾಗ ಅದು ಎಂಥದ್ದು ಆಗ್ತದೆ? ಎಲ್ಲರೂ ದೇವರು ಆಗೋದು ಹೇಗೆ? ಎಲ್ಲ ಭೇದ ಉಂಟಲ್ಲ ಹೇಳೋ. ಮತ್ತು ವೇದ ಹೇಳ್ತದಲ್ಲ, ಸರ್ವಂ ಕಲ್ವಿದಂ ಬ್ರಹ್ಮ. ಹೌದಲ್ಲ? ಅದು ಎಂತ ಮಾಡುವ? ಹೇಗೆ ಅರ್ಥ ಮಾಡುವ? ಅದಕ್ಕೆ ನಾವು ಕೆಲವೊಮ್ಮೆ ಹೇಳ್ತೇವೆ, ಈಗ ಇದೆಲ್ಲ ನೋಡಿದಾಗ, ಭಾರತದ ಏಳಿಗೆ ನೋಡಿದಾಗ ಎಂತ ಹೇಳ್ತಾರೆ ಜನ? ಇದೆಲ್ಲ ಮೋದಿ ಅಂತಾರೆ. ಇದೆಲ್ಲ ಮೋದಿ ಅಂದರೆ ಏನರ್ಥ? ಇದೆಲ್ಲ ಅವನ ಕಂಟ್ರೋಲಲ್ಲಿದ್ದು, ಅವನ ಆಡಳಿತಕ್ಕೆ ಒಳಪಟ್ಟು ಅವನು ಹೇಳಿದಂತೆ ಆಗಿದೆ ಅಂತ ಹೇಳುವುದರಿಂದ ಅಷ್ಟೇ ತಾನೇ. ಸರ್ವಂ ಕಲ್ವಿದಂ ಬ್ರಹ್ಮ ಹೇಳೋದು ಹಾಗೆ ಮಾಡುವ. ಇದೆಲ್ಲವೂ ದೇವರಂದರೆ ಇದೆಲ್ಲವೂ ದೇವರ ಆಡಳಿತೆಯಲ್ಲಿದೆ, ಹೇಳಿದ ಹಾಗೆ ಆಗಿದೆ, ಇದು ದೇವರು ಕೊಟ್ಟದ್ದು. ಸಮಾಯ್ತಲ್ಲ? ಲೋಕದ ಭಾಷೆಯಲ್ಲಿ ಹೇಗೆ ಉಂಟು ಅಂತ ಹಾಗೇ ಮಾಡಲಿಕ್ಕಲ್ವಾ? ಮತ್ತೆಂಥದ್ದುಂಟು? ಅದನ್ನು ಲೋಕೆ ಅಂದರೆ ಜನರಲ್ಲಿ ಅಂತ ಅರ್ಥ ಆದದ್ದು. ಲೋಕೆ ಅಂದರೆ ಜಡವಾದ ದೇಶ ಅಂತ ಅರ್ಥ ಅಲ್ಲ, ದೇಶಸ್ಥರು ಅಂತ ಅರ್ಥ, ಅಲ್ಲಿರುವವರು ಅಂತ ಅರ್ಥ. ಸಮಾಯ್ತಲ್ಲ? ಈಗ ಅದನ್ನು ಸರ್ವಂ ಕಲ್ವಿದಂ ಬ್ರಹ್ಮ ಅಂದರೆ ಎಲ್ಲವೂ ಭಗವಂತನ ಆಡಳಿತಕ್ಕೆ ಒಳಪಟ್ಟಿದೆ ಎನ್ನುವುದು ಅರ್ಥ ಮಾಡಲಿಕ್ಕೆ ಸುಲಭ ಆಗುತ್ತೆ. ಇಂಥದ್ದು ಪ್ರಾಯೋಗಿಕವಾದ ಅರ್ಥಗಳು ವಿಶೇಷ ಬೇಕಾದಷ್ಟು ಬರ್ತದೆ. ಅದನ್ನು ಲೋಕದಲ್ಲಿ ಅಂದರೆ ಲೋಕದ ಜನರಲ್ಲಿ ಇವನು ಅತ್ಯಂತ ಪುಣ್ಯಾತ್ಮನೆಂದು ಬಹಳ ಪ್ರಸಿದ್ಧನು. ಸನಾಮ ಸುಕೃತಿ ಲೋಕೆ ಕುಲಂ ತೇನ ಹಿ ಅಲಂಕೃತಂ. ಇಲ್ಲಿ ಇನ್ನೊಂದು ಪಾಠ ಉಂಟು, ಕುಲಂ ತೇನಾಭ್ಯ ಅಲಂಕೃತಂ ಅಂತ. ಹಿಂದೆ ಬಂದ ಹಾಗೆ ಏನಾದರೂ ಅರ್ಥ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಅದು ಬಿಡಿ, ಇರಲಿ.
ಅವನು ಒಬ್ಬ ಮಾತ್ರ ಪುಣ್ಯಾತ್ಮ ಅಲ್ಲ. ಇಲ್ಲಿಂದ ಗೊತ್ತುಂಟ, ಒಬ್ಬ ಪುಣ್ಯಾತ್ಮ ಆದರೆ ದೊಡ್ಡ ಸಂಗತಿ ಅಲ್ಲ. ಅದು ಸ್ವಾರ್ಥ ಆಗ್ತದೆ ಕೆಲವೊಮ್ಮೆ. ಇರಲಿ ಬಿಡಿ, ಆದರೆ ಒಬ್ಬನೇ ಒಬ್ಬ ಇದ್ದುಕೊಂಡು ಕೆಲಸ ಮಾಡಲಿಕ್ಕೆ ಆಗ್ತದ ಯೋಚನೆ ಮಾಡಿ. ಯಾರದ್ದಾದರೂ ಹೆಲ್ಪ್ ಇಲ್ಲದೆ ಯಾವನದ್ದಾದರೂ ಕೆಲಸ ಆಗ್ತದ? ಆಗುವುದಿಲ್ಲ. ನಮ್ಮದು ಊಟ ಅಂದ ತಕ್ಷಣ ಉಪ್ಪು ಬೇಕೇ? ಆಗ ಸಮುದ್ರದಿಂದ ಉಪ್ಪು ತೆಗೆಯುವ ಕೆಲಸಗಾರರು ನಮಗೆಲ್ಲ ಬೇಕಾಗ್ತಾರೆ. ನಾವು ಹೇಳಲಿಕ್ಕೆ ಸುಲಭ ಉಪ್ಪಿನ ಸತ್ಯಾಗ್ರಹ ಅಂತ. ನಮ್ಮ ಊಟದ ಉಪ್ಪನ್ನು ನಾವು ತಯಾರಿಸುವ, ಅದು ನಮಗೆ ಸಮುದ್ರ ಉಂಟಾದ್ರಿಂದ ಸತ್ಯ. ಸಮುದ್ರ ಇಲ್ಲದವ ಏನು ಮಾಡಬೇಕು? ಎಲ್ಲಿಂದ ತರಬೇಕು ಅವನು ಉಪ್ಪನ್ನು? ಮಧ್ಯಪ್ರದೇಶದಲ್ಲಿದ್ದಾನೆ, ಆಚೆ ಹೋದರೂ ಸಮುದ್ರ ಸಿಗುವುದಿಲ್ಲ, ಈಚೆ ಹೋದರೂ ಸಮುದ್ರ ಸಿಗುವುದಿಲ್ಲ. ನನ್ನ ಇವತ್ತಿನ ಊಟಕ್ಕೆ ನಾನು ಮಾಡಿಕೊಳ್ಳೋದು. ಅವನು ಒಂದು ಬದುಕಿನಲ್ಲಿ ಅವನು ಉಪ್ಪನ್ನು ಎಷ್ಟು ಮಾಡಿಕೊಳ್ಬೇಕು? ಒಬ್ಬ ಅವನಿಗೆ ಮಾತ್ರ, ಅವನ ಅಪ್ಪ ಅಮ್ಮನಿಗೆ ಮಾಡಿಕೊಳ್ಳಿಕ್ಕಿಲ್ಲ, ಅವನ ಮಕ್ಕಳಿಗೆ ಮಾಡಿಕೊಳ್ಳಿಕ್ಕಿಲ್ಲ, ಮಡದಿ ಮಕ್ಕಳಿಗೂ ಮಾಡಲಿಕ್ಕಿಲ್ಲ, ಅವರವರು ಮಾಡಿಕೊಳ್ಳಿಕ್ಕೆ. ಇದು ಆಗುವುದೌದಾ? ಆಗ ನಾವೇನು ಮಾಡ್ತೇವೆ? ಆತ್ಮೀಯ ಅಂತ ಶಬ್ದ ಹಾಕ್ಕೊಳ್ತೇವೆ. ನನ್ನದು ಮತ್ತು ನನ್ನವರದ್ದು ಅಂತ. ಸರಿ ತಾನೇ? ಆದರೆ ಒಂದು ಮನೆಯಲ್ಲಿ ಒಬ್ಬ ಅವನು ಉಪ್ಪನ್ನು ತಯಾರು ಮಾಡುವವ, ಅವನಿಗೆ, ಅವನ ಅಪ್ಪ ಅಮ್ಮನಿಗೆ, ಅವನ ಮಡದಿ ಮಕ್ಕಳಿಗೆ ಒಂದಿಷ್ಟು ಮಾಡಿಕೊಂಡು ಅದನ್ನು ಸ್ವಲ್ಪ ವಿತ್ತಾಯಿಸು. ಯಾಕೆ? ಆತ್ಮೀಯ ಅಂದರೆ ನನ್ನ ಆಫೀಸಿನವರಿಗೆ ಮಾಡಿಕೋ, ನನ್ನ ಅಕ್ಕಪಕ್ಕದವರಿಗೆ ಇಟ್ಟುಕೋ, ನನ್ನ ಸಂಬಂಧಿಗಳಿಗೆ, ಕುಟುಂಬದವರಿಗೆ ಅಂತ ಆಗಲಿ. ಇದನ್ನೇ ನಾವು ದೊಡ್ಡದು ಮಾಡಿದ್ದು ನನ್ನ ಊರಿನವರಿಗೆ ಅಂತ ಮಾಡಿದ್ದು ನಾನು, ಮತ್ತು ದೊಡ್ಡದು ಮಾಡಿದ್ದು ನಮ್ಮ ದೇಶದವರಿಗೆ ಮಾಡಿದ್ದೇವೆ. ಆದ್ದರಿಂದ ಕರಾವಳಿ ಬೆಲ್ಟಲ್ಲಿದ್ದವರು ಇಡೀ ದೇಶಕ್ಕೆ ಉಪ್ಪು ತಯಾರು ಮಾಡ್ತಾರೆ. ಸಮ ಆಯ್ತಲ್ಲ ನನ್ನವರಿಗೆ. ಏನಾಯ್ತು ಈಗ? ವಸುದೈವ ಕುಟುಂಬಕಂ ಮಾಡಿದರೆ, ಇಡೀ ವಿಶ್ವವೇ ನನ್ನದು ಮಾಡಿದರೆ ಇಡೀ ಜಗತ್ತಿಗೆ ನಾವಾಗ ಅದನ್ನು ರಫ್ತು ಮಾಡಬೇಕು. ಆದ್ದರಿಂದ ಸ್ವಾರ್ಥ ಮಾಡಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ. ಅವನು ಸೆಲ್ಫ್ ಸೆಂಟರ್ಡ್ ಆಗಿಕೊಂಡು ಎಂಥದೂ ನಡೆಸುವುದಿಲ್ಲ. ಎಂಥದ್ದು ಒಂದು ಅನ್ನ ಮಾಡಬೇಕಾದ್ರೆ ರೈತರು ಬೇಕು. ಅಕ್ಕಿ ರೈತನಿದ್ದರೂ ಆಗುವುದಿಲ್ಲ. ಅವನಿಗೆ ಟ್ರ್ಯಾಕ್ಟರು, ಟಿಲ್ಲರು ಇವೆಲ್ಲ ಬೇಕಾಗ್ತದೆ. ಅದನ್ನು ಮಾಡೋ ಕಂಪೆನಿಗಳು ಬೇಕಾಗ್ತವೆ. ಅಲ್ಲಿ ವರ್ಕರ್ಸ್ಗಳು ಅವನಿಗೆ ಡಿಪೆಂಡ್ಸ್ ಆಗ್ತಾನೆ. ಮತ್ತು ಹೀಗೆ ಎತ್ತು ಇಲ್ಲ, ಕೋಣ ಇಲ್ಲ, ಬಿಡಿ, ಇಂಥದ್ದೆಲ್ಲ ಉಂಟಲ್ಲ ಯಾಂತ್ರಿಕವಾದದ್ದು. ಅದರ ನಂತರದಲ್ಲಿ ಅವನಿಗೆ ಮಿಲ್ಲಲ್ಲಿ ತೆಗಿಬೇಕು ಅದರದ್ದು ಸಿಪ್ಪೆ, ಅವ್ರು ಬೇಕಾಗ್ತದೆ ಮಿಲ್ಲಿನವರಿಗೆ, ಮತ್ತು ಅವರಿಗೆ ಯಂತ್ರಗಳು ಬೇಕು. ಮತ್ತು ಎಷ್ಟು ಹೋಗ್ತದೆ? ಡಿಪೆಂಡ್ಸ್ ಆನ್. ಆದ್ದರಿಂದ ವ್ಯಕ್ತಿ ಯಾರೊಬ್ಬನು ಸಹ ನಾವು ಹೇಳುವುದಷ್ಟೇ ಇಂಡಿಪೆಂಡೆನ್ಸ್ ಡೇ ಎಲ್ಲಿ ಉಂಟು? ಎಲ್ಲ ಡಿಪೆಂಡೆಂಟ್ ರಿಯಾಲಿಟಿಗಳೇ. ಪ್ರತಿಯೊಂದು ಇನ್ನೊಬ್ಬರನ್ನು ಆನಿಸಿಕೊಂಡು, ಆತುಕೊಂಡು, ಆಶ್ರಯಿಸಿಕೊಂಡು ಸಹಾಯದಲ್ಲಿ ಕೂತಿದೆ. ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಬಟ್ಟೆ ನಾನು ಹೊಲಿತೇನೆ ಎಂದು ಗಾಂಧೀಜಿಯವರು ನೂಲಿನ ಸತ್ಯಾಗ್ರಹ ಚರಕ ಮಾಡಿಕೊಂಡರು. ಬಟ್ಟೆ ಬರೆ ಮಾಡಿಕೊಳ್ಳಿಕ್ಕೆ ಆಗ್ತದ ಬದುಕಿನುದ್ದಕ್ಕೆ? ಹೇಳಿಕೊಳ್ಳುವುದು ಸುಲಭ. ಚರಕ ಅವರು ತಯಾರು ಮಾಡಿದ್ರ? ಕಬ್ಬಿಣ ಅವರು ತಯಾರು ಮಾಡ್ತಾರ? ಮರದ ಹಲಗೆಯನ್ನು ಅವರು ತಯಾರು ಮಾಡಿಕೊಳ್ತಾರ? ಹತ್ತಿಯನ್ನು ಅವರು ತಯಾರು ಮಾಡ್ತಾರ? ಹತ್ತಿ ಬೀಜವನ್ನು ಅವರು ತರಲಿಕ್ಕೆ ಬರ್ತದ? ಏನು ಮಾತಾಡಲಿಕ್ಕೆ ಬರ್ತದೆ? ಹೇಳುವಾಗ ಸುಲಭ ಆಗ್ತದೆ, ಆಗುವುದಿಲ್ಲ. ಆದ್ದರಿಂದ ಋಣ ಉಂಟಲ್ಲ, ಅದು ಜಗತ್ತಿನಲ್ಲಿ ಪೂರ ಉಂಟು. ಪಿತೃ ಋಣ ಆಗಲಿ, ಋಷಿ ಋಣ ಆಗಲಿ, ಆನಂತರ ಭೂತ ಋಣ ಆಗಲಿ, ಸಮಾಜ ಋಣ ಆಗಲಿ, ಇದನ್ನೇ ಅವರು ಸ್ಪಷ್ಟ ಹೇಳಿತ್ತು. ಆದ್ದರಿಂದ ಮನುಷ್ಯ ಒಬ್ಬ ಮಾಡಿದರೆ ಕೆಲಸ ನೂರಾರು ಜನರದ ಬೆನಿಫಿಟ್ ತಗೊಳ್ಬೇಕು. ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಏಕಕರ್ಮಾಣಿ ಕುರುತೆ ಫಲಂ ಭುಂಕ್ತೆ ಮಹಾಜನಾಹ ಅಂತ. ಒಬ್ಬ ಮಾಡಿದರೆ ನೂರಾರು ಜನರದ ಬೆನಿಫಿಷಿಯಲ್. ನಾನು ಇನ್ವೆನ್ಷನ್ ಮಾಡಿದೆ ಅಂತ ಹೇಳಿಕೊಂಡ್ರೆ ಇರಲಿ, ನೂರಾರು ಜನರಿಗೆ ಅದನ್ನು ತಲುಪಿಸು. ನಾನು ಹೇಳಿದೆ ಈಗ ಅಷ್ಟಕೊಲ್ಲ ನಾಗಗಳ ಬಗ್ಗೆ ಹೆಸರೇ ಇಲ್ಲದಿದ್ದಾಗ, ತಪ್ಪು ಮಾಡಿದಾಗ ನಾನು ಹೊಸತಾಗಿ ತಂದು ತೋರಿಸಿಕೊಟ್ಟೆ 50-50 ಪ್ರಮಾಣಗಳಿಂದ. ಅದನ್ನು ನಾನೊಬ್ಬನೇ ಮಾಡಿದ ಪೂಜೆಗೆ ಇಟ್ಕೊಂಡು ಯಾರಿಗೂ ಹೇಳೋದಿಲ್ಲ ಹೇಳಿಕೊಂಡು ಕೂತ್ಕೊಳ್ಳಿಲ್ಲ. ನೀವು ಮಾಡಿ ನೋಡಿ, ಇಲ್ಲದೇ ಇರತಕ್ಕ ಸಂಗತಿಗಳು ಇಲ್ಲಿವೆ. ಮಾಡಲಿಕ್ಕೆ ಬಂದರೆ ಮತ್ತು ಮಾಡುವುದು ಬಿಡೋದು ನಿಮ್ಮ ಇಷ್ಟ. ನಮಗೆ ಕಷ್ಟಪಟ್ಟು ಒಬ್ಬ ಊಟ ಮಾಡ್ತಾಯಿದ್ರೆ, ತಯಾರು ಮಾಡ್ತಾಯಿದ್ರೆ, ಇದನ್ನು ಸುಲಭವಾಗಿ ಮಾಡಲಿಕ್ಕೆ ಬರ್ತದೆ ಮಾರ ಹೇಳಿದರೆ ಮಾಡೋದು ಬಿಡೋದು ಅವರಿಗೆ ಬಿಟ್ಟು, ಸಹಜವಾಗಿಸಿಕೊಂಡು, ಒಳ್ಳೆಯದಾಗಿಸಿಕೊಂಡು, ಚೆಂದಾಗಿಸಿಕೊಂಡು, ಮಾವಿನಕಾಯಿಯನ್ನು ಎಲ್ಲ ಅರೆದು ಊಟ ಮಾಡ್ತಾ ಇದ್ದ. ಹೇಳಿದಂತೆ ಮಾವಿನಕಾಯಿಯಲ್ಲಿ ಎಲ್ಲ ಅರಿಬಾರ್ದು. ಅದರಲ್ಲಿ ಒಳಗೆ ಕೋಕಿಲ ಬೀಜ ಅಂತ ಇರ್ತದೆ, ಅದು ಭಯಂಕರ ಕಹಿ. ಅದನ್ನು ತೆಗೆದು ಅರೆದರೆ ರುಚಿ ಬರ್ತದೆ. ಇಲ್ಲ ಇದು ನಾವು ಹಿಂದಿಂದ ಹೀಗೆ ಇನ್ನೆಂತ ಮಾಡಲಿಕ್ಕೆ ಆಗ್ತದೆ? ಹೇಳಿಕೊಟ್ಟವ, ಇನ್ವೆನ್ಷನ್ ಮಾಡಿದ, ಒಪ್ಪಿಕೊಂಡ್ರೆ ಅನುಕೂಲ, ಇಲ್ಲ ಆದರೆ ಬಿಡಿ. ಹಾಗಾಗಿ ಬಹಳ ಚಂದವಾಗಿ ಒಬ್ಬ ಮಾಡಿದ ಕೆಲಸ ನೂರಾರು ಜನರ ಉಪಯೋಗಕ್ಕೆ ಬರ್ತದೆ. ಆದರೆ ಇವ ಪುಣ್ಯಾತ್ಮ ಅಂತ ಹೇಳೋದು ಯಾವಾಗ ಅಂದರೆ ಸ್ವಾರ್ಥ ಬಿಟ್ಟವನನ್ನು ಮಾತ್ರ. 10 ಜನರಿಗೆ ಯಾರು ಮಾಡಿದ ಕೆಲಸವನ್ನು ಹಂಚುತ್ತಾನೆ ಅವನು ಒಳ್ಳೆ. ಅದನ್ನು ಕುಲಂ ತೇನಹಿ ಅಲಂಕೃತಂ, ಅವನ ವಂಶ ಅವನಿಂದಾಗಿ ಬೆಳಗಿದೆ. ತೇನಹಿ ಕುಲಂ ಅಲಂಕೃತಂ. ಹಿ ಅನ್ನೋದು ಹಿಂದೆ ನೋಡಿದ್ದೇವೆ ನಾವು. ಕುಲಂ ಒಂದು ನಮ್ಮ ವಂಶಲಿಂಗ. ಕುಲಂ ಅಂದರೆ ವಂಶ ಅಂತ ಅರ್ಥ. ವಂಶ ಪುಲ್ಲಿಂಗ ಶಬ್ದ.
ಪರ್ಯಾಯ ಶಬ್ದವನ್ನು ತಿಳ್ಕೊಳ್ಳುವಾಗ ಲಿಂಗಾಂತರದ ಪರ್ಯಾಯ ಶಬ್ದ ತಿಳ್ಕೊಂಡ್ರೆ ಭಾರಿ ಖುಷಿ. ಗೃಹಂ ಎನ್ನುವುದು ನಪುಂಸಲಿಂಗ ಶಬ್ದ, ಮನೆ ಅಂತ ಅರ್ಥದಲ್ಲಿ. ಪುಲ್ಲಿಂಗ ಮಾಡೋದಾದರೆ ಗೇಹ. ಅದನ್ನು ಲಿಂಗಾಂತರದಿಂದ ಶಬ್ದವನ್ನು ಭಾಳ ಚಂದವಾಗಿ ನಾವು ಗಮನಿಸಿದರೆ ಅದನ್ನು ಗುರುತಿಸಲಿಕ್ಕೆ ಆಗ್ತದೆ. ಇಲ್ಲಿ ಕುಲಂ ಅಲಂಕೃತಂ ವಿಶೇಷಣ ವಿಶೇಷ ಭಾವ ಉಂಟು. ವಂಶವೂ ಬೆಳಗಿದೆ, ವಂಶವನ್ನು ಬೆಳಗಿಸಿದ್ದಾನೆ. ಅಲಂಕೃತಂ ಎನ್ನುವುದರಲ್ಲಿ ಸಹ ಅಲಂಕಾರ ಎನ್ನುವ ಅರ್ಥ ಬಂತು ಸರಿತಿ, ಅದು ಅರ್ಥ ಉಂಟು ನಮಗೆ. ಅಲಂಕಾರ ಎನ್ನುವುದು ಅರ್ಥ ಆಗಿದೆ, ಭೂಷಣ ಅಲಂಕಾರ ಅಂತ. ಆದರೆ ಅಲಂಕೃತಂ ಅಂದರೆ ಅಲಂ ಅಂದರೆ ಸಾಕು ಅಂತ ಅರ್ಥ, ಅದು ಅವ್ಯಯ. ಅಲಂ ಊಟ ಆಗುವಾಗ ಹೆಚ್ಚು ಕಡೆಯಲ್ಲಿ ಹೇಳ್ತಾರೆ ಕೆಲವು ಸಂಸ್ಕೃತದಲ್ಲಿ ಮಾತಾಡೋರಾದರೆ ಹಾಕ್ತಾ ಬಂದರೆ ಅಲಂ 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 ಸಾಕು 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 ಅಂತ. ಅದು ಒಂದು ಅರ್ಥ. ಅಂದರೆ ಸಾಕು ಮಾಡಲ್ಪಟ್ಟಿದೆ ಅಂದರೆ ಅದು ಒಂದು ಬೌಂಡ್ರಿ, ಭಾರಿ ಚೆನ್ನಾಗಿ ಆಗಿದೆ ಅಂತ. ಇನ್ನು ಇವನಿಗೆ ಯಾರಿಗೆ ಬೆಂಕಿಗೆ ಒಂದು ಹೆಸರುಂಟು, ಚಂದವಾದ ಹೆಸರು. ವಹನಿ ಆಯಿತು, ಹುತವಹ ಆಗ್ತದೆ, ಏನೆಲ್ಲ ಉಂಟು ಹೆಸರು. ಅನಲ ಅಂತ ಉಂಟು. ಅನಲ ಅಂದ್ರೇನು? ಅಲಂ ನಾ ಅಂತ. ಅವನಿಗೆ ಸಾಕು ಎನ್ನುವುದಿಲ್ಲ, ಅದು ವಿಷಯ. ನ ಅಲಂ ಅನಲಂ, ನ ಅಲಹ ಅಲಂ ಅನಲಹ ಅಂತ. ನೈವೇದ್ಯತೆ ಅಲಂ ಯಸ್ಯ ಅನಲಹ ಅಂತ. ಯಾರಿಗೆ ಸಾಕು ಎನ್ನುವುದಿಲ್ಲ ಅವನು ಏನಾಗಿದ್ರೂ ತಿಂತಾನೆ, ಖಾಲಿ ಮಾಡ್ತಾನೆ. ಅದು ಅವನಿಗೆ ಶೋಭೆ, ಒಳ್ಳೆಯದು. ಹಾಗಾಗಿ ಇವನು ಅವ ಮನೆಯನ್ನು ಬೇಕಾದಾಗೆ ಎಲ್ಲರೂ ಸಾಕು ಹೇಳುವಷ್ಟು ವೈಭವದಲ್ಲಿ ಗುರುತಿಸಿದ್ದಾರೆ ಪುಣ್ಯದಲ್ಲಿ. ಕುಲಂ ಹಿ ತೇನ ಅಲಂಕೃತಂ. ಅಲಂಕೃತಂ ಕುಲಂ, ಕುಲಂ ವಿಶೇಷ್ಯ. ಅಲಂಕೃತಂ ಅಂದರೆ ವಿಶೇಷಣ, ಅಲಂಕೃತವಾದದ್ದು ಮನೆ ಅಥವಾ ಮನೆ ಅಲಂಕೃತವಾಗಿದೆ ಅಂತ ಹೇಳುವ ಕ್ರಮ. ಇನ್ನೊಂದು ರಲಯೋರಭೇದ ಅಂತ ಸಂಸ್ಕೃತದೊಂದು ಸೊಗಸು. ಅದರಿಂದ ಅಲಂಕೃತಂ ಎನ್ನುವುದು ಅಲಂಕೃತಂ ಎನ್ನುವುದು ಶಬ್ದ ಸೇಮ್. ಅದರಿಂದ ಅಲಂಕೃತಂ ಮುಂದೆ ಒಂದು ಪ್ರಾಚೀನ ಪಾಠದಲ್ಲಿ ಇದರ ತಪ್ಪೇನಲ್ಲ. ಅಕ್ಷರ ಬರೆಯುವಾಗ ತುಳು ಅಕ್ಷರದಲ್ಲಿ ಬರುವಾಗ ರಕಾರವು ಕನ್ನಡದ ರಾವನ್ನೇ ತಿರುಗುಮರುವಾಗಿ ಹೀಗೆ ಬರೆದರೆ ರಾ. ಇದು ನಾನು ಬರೆದು ತೋರಿಸಿದ್ದು ಹೀಗೆ. ಇದು ಸಂಸ್ಕೃತದಲ್ಲಿ ರಾ ಎನ್ನುವುದು ತುಳುವಿನ ಲಿಪಿಯಲ್ಲಿ, ಲಾ ಎನ್ನುವುದು ತುಳು ಹೀಗೆ ಉಲ್ಟಾ ಮಾಡಿದರೆ, ಅದನ್ನೇ ರಿವರ್ಸ್ ತಗೊಂಡ್ರೆ ಲಾ ಎನ್ನುವುದು ಯಾವುದು ಕನ್ನಡದ ಲಾವೋ ಅದು ತುಳುವಿನಲ್ಲಿ ಲಾ. ಅಂದರೆ ತುಳುವಿನ ಲಾವನ್ನೇ ಕನ್ನಡದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು ಲಿಪಿಯಲ್ಲಿ. ಅದನ್ನ ಲಾ ಮತ್ತು ರಾ ಒಂದೇ ನಮನೆ. ಇವತ್ತು ಕನ್ನಡದಲ್ಲಿ ಲಾ ಬರೆಯುವಾಗ ಸಣ್ಣ ಉರುಟು ಮಾಡ್ತಾರೆ, ಆನದ ದೊಡ್ಡ, ಅದರಲ್ಲಿ ಆಗಲ್ಲ, ದೊಡ್ಡ ಉರುಟು ಮಾಡಿಯೇ ಕೊಡೋದು. ರಾ ಮತ್ತೆ ಲಾ ಒಂದೇ ನಮನಿ ತಿರುವು ಮೂರು ಬರ್ತದೆ, ತಲೆ ಕೆಳಗೆ ಕಾಲ ಮೇಲೆ ಮಾಡಿ ಬರ್ತದೆ. ಅದು ಅಲಂಕೃತಂ ಅಲಂಕೃತಂ ಎರಡು ಸಮಾನವಾದ ಶಬ್ದಗಳೇ. ಅರಂ ಅಂದರೆ ಬೇಕಾದಷ್ಟಾಗಿ ಮಾಡಲ್ಪಟ್ಟದ್ದು ಅಂತ. ತುಂಬ ವಂಶವನ್ನೇ ಬೆಳಗಿಸಿದ್ದಾನೆ ಅಂದರೆ ಒಬ್ಬನ ಪುಣ್ಯದಿಂದ ಉಳಿದವರಿಗೆ ಶಾರಾಗ್ತದೆ ಅಂತ. ಯಾಕೆ ಕೇಳಿದರೆ ಅವನು ಮಾಡಿದ್ದು ಅವನ ದೇಹದಲ್ಲಿ, ಅವನ ದೇಹವನ್ನು ಕೊಟ್ಟದ್ದು ಅವನ ತಂದೆ ತಾಯಿಗಳು. ಆದರೆ ತಂದೆ ತಾಯಿಗಳು ಉದ್ಧಾರ ಆಗಲೇಬೇಕು. ಇವ ಮಾಡಿದ ಪೂಜೆಯಿಂದ ತಂದೆ ತಾಯಿಗಳಿಗೆ ಉದ್ಧಾರ ಆಗ್ತದೆ. ಇದನ್ನು ಮುಂದೆ ಆಚಾರ್ಯದಕ್ಕೆ ಹೇಗೆ ಅಂತ ಹೇಳ್ತಾರೆ, ವೈಷ್ಣವ ಸ್ಮತ್ಕುಲೇ ಜಾತ ಸನ ಸಂತಾರೇಷ್ಯತಿ ಆಸ್ಫೋಟೆ ಎಂದಿಪಿ ತರಹ ಅಂತ ಹೇಳಿಕೊಂಡು ಇದೇ ಅರ್ಥದಲ್ಲಿ ಹೇಳಿತ್ತು. ಕುಲ ಅಂದರೆ 1-2 ವಂಶದ ಜನ ಅಲ್ಲ, 7 ತಲೆಮಾರು. ಇವ ಮುಂದಿನ 7 ತಲೆಮಾರು, ಹೀಗೆ 15 ತಲೆಮಾರು ಬಹಳ ಅದ್ಧೂರಿಯಾಗಿ ಬೆಳಗ್ತದೆ ಅಂತ. ಅಯೋಗ್ಯನಾಗಿ ಬಂದರೆ ಹೋಗ್ತದೆ, ಅವನನ್ನು ಬಿಡ್ತಾರೆ, ಜಂಪ್ ಮಾಡ್ತಾರೆ. ನಮ್ಮಲ್ಲಿ ಅಜ್ಜ ಯಾರು ಸಮ ಇರಲೇ ಇಲ್ಲ, ಹಾಗಾದರೆ ಬೇಡ ಪಿಜ್ಜನನ್ನು ಇಟ್ಕೊಳ್ಳಿ ಅಂತ. ತಲೆಯನ್ನು ಚೇಂಜ್ ಮಾಡಲಿಕ್ಕೆ ಏನು ಬರುತ್ತೆ, ಬರೋದಿಲ್ಲ ಅಂತಲ್ಲ. ಆದರೆ ಒಳ್ಳೆಯದು ಯಾಕೆ ಕೇಳಿದರೆ ಮಾಡಿಕೊಂಡಿರತಕ್ಕ ಜೀನ್ಸ್. ಈಗ ನಾನು ಸರಿ ಹೇಳೋದಾದರೆ ಆನುವಂಶಿಕವಾದ DNA ವ್ಯವಸ್ಥೆಯಲ್ಲಿ ಈಗ ಈ ಸಂತಾನದ ಚಿಂತನೆ ಅಂದಾಗ ಒಬ್ಬನಿಗೆ XX ಇದ್ದಾಗೆ XY ಇದ್ದಾಗೆ ಗಂಡು ಹೆಣ್ಣು ಚಿಂತನೆ ಬರುವಂತೆ ಕುಟುಂಬ ಪದ್ಧತಿ ಬೆಳೆಯುವಾಗ XY ಇದ್ದಾಗ ಮಾತ್ರ, XS ಇದ್ದರೆ ಹೆಣ್ಣಿನ ವ್ಯವಸ್ಥೆಯಲ್ಲಿ ಬರ್ತದೆ. ಹಾಗಾಗಿ ಏನಾಯಿತು, ಒಂದು ಗಂಡು ಒಂದು ಹೆಣ್ಣಿನ ಒಂದು ಸಂಗತಿಯಿಂದ ನೆಕ್ಸ್ಟ್ ಬರತಕ್ಕ ಜನರೇಷನಲ್ಲಿ ಯಾವುದೋ ಪಾಸಿಬಲಲ್ಲಿ ಮತ್ತೆ ಗಂಡಾಗಲಿ ಮತ್ತು ಹೆಣ್ಣಾಗಲಿ 50% ಇಳಿಯಿತು. ಆ 50%ಅನ್ನು ಮತ್ತೆ ನಾವು ಇಳಿಸಿದರೆ 25%ಗೆ ಬಂತು, ಅರ್ಧಕ್ಕರ್ಧ. ಮತ್ತು 25 ತೆಗೆದರೆ 12ವರೆಗೆ ಬಂತು. ಮತ್ತೆ ಪುನಃ ತೆಗೆದರೆ 6 ಕಾಲಕ್ಕೆ ಬರ್ತದೆ. ಮತ್ತು ತೆಗೆದರೆ 3 ಪಾಯಿಂಟಿಗೆ ನಿಲ್ತದೆ. ಮತ್ತೆ ತೆಗೆದರೆ 1ವರೆಗೆ ಹೋಗ್ತದೆ. ಮತ್ತೆ ನಿಲ್ಲಿಸಿದರೆ 0.75ಗೆ ಬರ್ತದೆ. ಅಂದರೆ ಏನಾಯಿತು, 7 ತಲೆಮಾರಲ್ಲಿ ನಿಮಗೆ ಒಂದು ಅಂಕೆಯೂ ಬರೋದಿಲ್ಲ, ಶೂನ್ಯಕ್ಕೆ ಬಂತು. ಇದನ್ನು ಅವರು ಹೇಳಿದ ಕ್ರಮ. ವೈಜ್ಞಾನಿಕವಾಗಿ ನೋಡಿಕೊಳ್ಳೋ ಸಪ್ತ ವಿಷಯ ತ್ರಿಸಪ್ತ ವಿಪಿತಾ ಪೂತಃ ಅಂತೇಳಿ ಹೇಳುವಾಗ, ಸಪ್ತ ಜನ್ಮದಲ್ಲಿ 3 ಸಪ್ತರಲ್ಲಿ ಇವನದ್ದು ಆಚಿದ್ದು ಈಚದ್ದು ಸೇರಿಕೊಂಡು ಹೇಳುವಾಗ ಎಲ್ಲ ಹೇಳೋ ಕ್ರಮ. 7 ಜನ್ಮದಲ್ಲಿ ಅಂತ ಮಾಡಿದ ಪಾಪ ಹಾಗೆ ಹೀಗೆ ಅಂತ ಇದೇ ಲೆಕ್ಕದ. ಇಲ್ಲಿ ಅದನ್ನು ಕುಲಂ ತೇನ ಹಿ ಅಲಂಕೃತ, ಅವನ ವಂಶ, ಅವನ ಕುಟುಂಬ
ಕುಟುಂಬ ಪದ್ಧತಿ ಹೀಗೆ ಬಂದದ್ದು. ಅದು ಗಂಡಿನಲ್ಲಿ ಮಾತ್ರ ಆಗುವುದು ಈ ಪದ್ಧತಿ ಕ್ರಮ, ಹೆಣ್ಣಿನಲ್ಲಿ ಸೇರುವಂಥದ್ದು. ವ್ಯತ್ಯಾಸ ಆಗುವುದನ್ನು ಮಾತ್ರ ಗಮನಿಸಿ ಗುರುತಿಸಿ ಹೇಳಿದರೆ ಅದರಿಂದ ಬದಲಾಗುವುದಿಲ್ಲ, ಇದು DNA ಕ್ರಮ. ಅದನ್ನೇ ಕುಲಮ್ಮ ಶಬ್ದದಿಂದಲೇ ವಂಶವು ಅವನಿಂದ ಬೆಳಗಿಸಲ್ಪಟ್ಟಿದೆ. ಒಳ್ಳೆಯದು, ಸಾಕೋ ಸಾಕು ಅನಿಸಿದೆ ಕುಲದವರಿಗೆಲ್ಲ. ವಿಶ್ವಾಸ ಪೂರ, ನಾವು ಸಾಕೋ ಸಾಕು ಹೇಳಿದೆ ಊಟ ಮಾಡುವಾಗ, ಓ ಸಾಕೋ ಸಾಕಾಯ್ತು ಮಾರೆ, ಗಮ್ಮತ್ತಾಯ್ತು. ಯಾಕೆ ಪೂರ್ಣ ಫುಲ್ಫಿಲ್ಮೆಂಟ್ ಬಂದರೆ ವಿಶ್ವಾಸಕ್ಕೆ ಬಂದರೆ ಸಾಕೋ ಸಾಕು, ಹಾಗೆ ಅಲಂಕೃತ. ಇವನಿಂದಾಗಿ ಇಡೀ ವಂಶ ಬೇಕಾದಷ್ಟು ಸಂಭ್ರಮವನ್ನು ಪಟ್ಟಿದೆ. ಯಾಕೆ, ಎಂಥದ್ದು ಮಾಡಿದವ ಕೇಳಿದರೆ ಉತ್ತರಾರ್ಧದಲ್ಲಿ ಭಾಳ ಚಂದವಾಗಿ ಹೇಳ್ತಾರೆ, ಆಧಾರತ್ತರ್ವಭೂತಾನಾಂ ಯೇನ ವಿಷ್ಣು ಪ್ರಸಾದಿತಃ ಅಂತ. ಅವನು ಒಳ್ಳೆಯದು ಮಾಡಿದವ ಆಗ್ತಾನೆ, ಲೋಕದಲ್ಲಿ ಒಳ್ಳೆಯದು ಮಾಡಿದ್ದು ಅಂತ ಹೆಸರು ಪಡಿತಾನೆ, ಅವನ ವಂಶ ಬೆಳೀತದೆ, ಅವನ ವಂಶ ಬೆಳಗ್ತದೆ. ಹೇಳಿದರೆ ಎಂತ ಮಾಡಿದವ ಒಳ್ಳೆಯದು ಕೇಳಿದರೆ, ಅವನು ದೇವರನ್ನು ಸಂತೋಷಪಡಿಸಿದ, ದೇವರನ್ನು ಪ್ರಸನ್ನನಾಗಿಸಿಕೊಂಡ. ಎಂಥ ದೇವರು? ವಿಷ್ಣು. ಯಾರವನು? ಸರ್ವಭೂತಾನಾಂ ಆಧಾರ. ನೋಡಿ, ಸಿಕ್ಕಿಬಿದ್ದದಿಲ್ಲಿ ಪುರಾಣ ಹೇಳಿದವನು ಪರಿಚಯ ಮಾಡಿದ್ದು. ಯಾರು ದೇವರು? ಯಾರು ವಿಷ್ಣು ಇದ್ದಾನೆ? ಸರ್ವಭೂತಾನಾಂ ಆಧಾರ. ಮುಗೀತು. ಎಲ್ಲ ಜೀವರಾಶಿಗಳಿಗೆ ಯಾರು ಆಶ್ರಯನೋ ಅವನು. ಆಶ್ರಯ ಆಧಾರ ಆಗಬೇಕಾದ್ರೆ ಅವನು ಬಹಳ ದೊಡ್ಡವನಿರಬೇಕು. ಈಗ ಚೆಂಡು ಅದು ಮಂಚ, ಅದಕ್ಕೆ ಆಧಾರ ಆಗ್ತದೆ. ಮಂಚ ಆಧಾರ ಆಗಬೇಕು, ಚೆಂಡಿಗಿಂತ ದೊಡ್ಡದಾಗಬೇಕು, ಹೊತ್ತುಕೊಳ್ಳುವ ಸಾಮರ್ಥ್ಯ ಅದಕ್ಕೆ ಬೇಕು. ಹಾಗೆ ಆಧೇಯಕ್ಕೆ ಆಧಾರಕ್ಕೆ ಇದು ಎರಡಕ್ಕೆ ಡಿಫರೆನ್ಸ್ ವ್ಯವಸ್ಥೆ. ನಾವೆಲ್ಲರೂ ಆಧೇಯರು, ನಮ್ಮನ್ನೆಲ್ಲ ಹೊತ್ತುಕೊಂಡಿದ್ದಾನೆ. ಹೊತ್ತವನು ಯಾರು? ದೇವರು. ಅಲ್ಲ ಶೇಷ ಅಲ್ವಾ? ಶೇಷನನ್ನು ಹೊತ್ತವರು ಯಾರು? ಅಲ್ಲ ಕೂರ್ಮ ಅಲ್ವಾ? ಕೂರ್ಮನನ್ನು ಹೊತ್ತವರು ಯಾರು? ಹೋಗ್ತದೆ ಒಳಗೆ. ಹಾಗೆ ಪ್ರಶ್ನೆ ಬಂದಾಗ ಹೊತ್ತುಕೊಳ್ಳುವ ಕ್ರಮವನ್ನು ನಾವು ಹೇಳ್ತೇವೆ. ನಮ್ಮ ನೆಲ ಹೊತ್ತಿದ್ದೇನೆ, ನೆಲ ಹೊತ್ತವನನ್ನು, ನೆಲ ಹೊತ್ತದ್ದು ಗ್ರಾವಿಟೇಷನ್ ಪವರ್, ಸಂಕರ್ಷಣ ಇದ್ದಾನೆ, ಸಂಕರ್ಷಣವನ್ನು ಕೂರ್ಮ ಹೊತ್ತಿದ್ದಾನೆ. ವಾಯುಕೂರ್ಮ ಹೊತ್ತಿದ್ದಾನೆ, ವಾಯುಕೂರ್ಮವನ್ನು ವಿಷ್ಣು ಕೂರ್ಮ ಹೊತ್ತಿದೆ. ಇದು ನಮ್ಮದು ಪೀಠ ಪೂಜೆಯ ಕ್ರಮ. ನಾವು ಎಲ್ಲಿದ್ದೇವೆ? ಆಧಾರ ಶಕ್ತಿ ಮಹಾ ಅಂತ ಹೇಳಿಕೊಂಡು ಶುರು ಮಾಡೋದು. ಪರಮಪುರುಷಾಯ ನಮಃ, ಆಧಾರ ಶಕ್ತಿ ನಮಃ, ಕೂರ್ಮಾಯ ನಮಃ ಹೇಳ್ತಾ ಬರಲಿಕ್ಕೆ ನಾವು ಇದನ್ನೆಲ್ಲ ಗಮನಿಸಿದ್ದೇವೆ. ಆಧಾರವನ್ನು ಯೋಚನೆ ಮಾಡಿದ್ದಾರೆ. ಸುಮ್ಮನೆ ಹೇಳಿಬಿಡುವುದಲ್ಲ. ನೀನು ಹೇಗಿದ್ದೀಯಾ ಕೇಳಿದರೆ ಆರಾಮಿದ್ದೇನೆ. ಹೇಗಿದ್ದೀಯ ಆರಾಮ ನೀನು? ನನಗೆ ತಂದೆ ಪ್ರತಿ ತಿಂಗಳು ಇಷ್ಟು ಕಳಿಸ್ತಾರೆ. ಸಿಕ್ಕಿಬಿತ್ತೀಗ. ಹಾಗಾದರೆ ದುಡ್ಡಿನಿಂದ ನಾವು ಗಟ್ಟಿದ್ದೇವೆ, ದುಡ್ಡು ತಂದೆಯಿಂದಾಗಿ ಬಂದಿದೆ. ತಂದೆ ಹೇಗೆ ಗಟ್ಟಿಯಾಗಿದ್ದಾರೆ? ಅವರು ಒಳ್ಳೆ ತೋಟದಲ್ಲಿ ಒಳ್ಳೆ ಸಂಪಾದನೆ ಮಾಡ್ತಾರೆ. ತೋಟ ಯಾರು ಮಾಡಿದ್ರು? ಅವರು ಅಪ್ಪ ನಟ್ಟದ್ದು ಎಲ್ಲ ತೋಟ. ಅದಲ್ಲಿ ಹೋಯ್ತು. ಅಪ್ಪ ನಟ್ಟ ತೋಟ ಅದು. ಇವತ್ತು ಅವನ ಮಗ ಬೆನ್ಬಿಟ್ಟು ತಗೊಳ್ತಾನೆ, ಅದು ಅವನ ಮಗನಿಗೆ ಕಳಿಸಿಕೊಡ್ತಾ ಇದ್ದಾನೆ. ಅವನ ಹತ್ರ ಹೇಳಿದೆ, ನಿನ್ನ ಅಪ್ಪ ತೋಟ ಹೇಗೆ ನಟ್ಟ ಅಂದರೆ, ಅದು ಅವರಿಗೆ ಅಜ್ಜ ಒಂದು ಆಸ್ತಿ ಇತ್ತಂತೆ. ಅಲ್ಲಿ ಹೋಯ್ತು, ಅಜ್ಜನ ಆಸ್ತಿಯಲ್ಲಿ. ಜಾಗ ಯಾರದ್ದೋ, ಬೆಳೆಸಿದ್ಯಾರೋ, ಇವತ್ತು ಅದರ ಹಣ್ಣು ತಿನ್ನೋನು ಯಾರೋ, ಅದರದ್ದು ಗಮ್ಮತ್ತು ಮಾಡ್ತಾ ಇರೋನು ಯಾರು? ಹೀಗೆ ಮುಂದೆ ಹೋಗ್ತಾ ಆಧಾರ ಯಾರಿಗೆ ಅಂತ ಹೀಗೆ ಆಧಾರ ಹೋಗ್ತಾ ಅವನಿಗೆ ಯಾರು ಕೊಟ್ಟರು? ಭೂಮಿಯಲ್ಲಿಂದ ತಂದ? ಹುಟ್ಟುವಾಗ ಭೂಮಿ ತಂದಿರ್ತಾನೋ? ಇಲ್ಲ. ಹಾಗಾಗಿ ಎಲ್ಲಕ್ಕೂ ಕಾರಣನಾದವನು ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ ಅಂತ. ದೇವರು ಒಳಗೆ ನಿದ್ದುಕೊಂಡು ಜಗತ್ತನ್ನು ತಿರುಗಿಸ್ತಾನೆ. ಈಗ ಆಧಾರ ಅಂತೀರಿ ನೀವು. ಆಧಾರಾಧೇಯ ಭಾವವನ್ನು ಹೇಳಬೇಕಾದ್ರೆ ಅಡಿಯಲ್ಲಿ ಇರಬೇಕು ಅಂತ ತೋರಿಸಿಕೊಟ್ರಿ. ಚೆಂಡು ಮೇಜಿನ ಮೇಲಿದೆ, ಮೇಜು ನೆಲದ ಮೇಲಿದೆ, ನೆಲವನ್ನು ಶೇಷ ಇದೆಲ್ಲ ಹೇಳ್ತಾ ಬಂದ್ರಿ. ಈಗ ಈಶ್ವರ ಒಳಗಿದ್ದುಕೊಂಡು ಕೆಲಸ ಮಾಡ್ತಾನೆ ಹೇಳ್ತೀರಿ. ಹಾಗಾದರೆ ಈಶ್ವರ ಒಳಗಿರಬೇಕಾದ್ರೆ ಹೊರಗೆ ನಾವಿರಬೇಕಲ್ಲ, ಮತ್ತೆ ನಾವೇ ಅವನಿಗೆ ಆಧಾರ ಅಲ್ವ? ಈಗ ಯಾರು ಆಧಾರ, ಯಾರು ಆಧೇಯ? ಕೆಲವೊಮ್ಮೆ ತುಪ್ಪ ಮತ್ತು ಇದು ತರ್ಕ ಮಾಡುವಾಗಿತ್ತು. ಈ ತರ್ಕ ಹೇಗೆ ಅಂದರೆ, ತುಪ್ಪಕ್ಕೆ ಪಾತ್ರೆ ಬಲವೋ, ಪಾತ್ರೆಗೆ ತುಪ್ಪ ಬಲವೋ ಅಂತ. ಅದಕ್ಕೆ ಬಾಯಿ ಮೇಲೆ ಕೆಳಗೆಲ್ಲ ಮಾಡಿದ್ದು ನೋಡಿದ್ನಂದ್ರೆ, ಪಾತ್ರ ತುಪ್ಪವನ್ನು ಹೊತ್ತಿದೆ ಅಂತ ಅವನು ಖುಷಿಪಟ್ಟ. ಪಾತ್ರೆ ಕಂಕಣೆ ಮಾಡಿದ, ಹೀಗೆ ಮೇಲೆ ಕೆಳಗೆ ಮಾಡಿದ, ತುಪ್ಪ ಬೀಳ್ತಾ ಇಲ್ಲ. ಹಾಗಾದರೆ ಇಲ್ಲಪ್ಪ, ತುಪ್ಪಕ್ಕೆ ಪಾತ್ರ ಆಶ್ರಯ ಅಲ್ಲ. ಯಾಕೆ? ತುಪ್ಪ ಬೀಳ್ತಿತ್ತು. ಇಲ್ಲ ಆದರೆ ಅದು ಗಟ್ಟಿಯಾಗಿದೆ ತುಪ್ಪ. ಇದು ತರ್ಕದಲ್ಲಿ ಮಾತ್ರ ಎಲ್ಲ ಹೇಳಲಿಕ್ಕೆ ಬರ್ತದೆ ಅಷ್ಟೇ. ತುಪ್ಪಮಾನೆ ಘೃತಮಾನೆ ಅಂದಾಗ ಪಾತ್ರ ತಾರದೆ ತುಪ್ಪ ತರಲಿಕ್ಕೆ ಆಗ್ತದ? ಆಶ್ರಯ ಇಲ್ಲದೆ ಆಗ್ತದೆ ಅದಕ್ಕೆ. ಹಾಗೆ ದೇವರು ನಡುವಿನಲ್ಲಿದ್ದಾನೆ ಅಂದ ತಕ್ಷಣ ನಡುವಿನಲ್ಲಿ ಗ್ರಿಪ್ ಇಟ್ಕೊಂಡು ತಿರುಗಿಸಬಾರ್ದ? ಈಗ ತಟ್ಟಿರಾಯನಲ್ಲಿ ಯಾರು ದೊಡ್ಡವರು? ಒಳಗೆ ನಿಂತವನೋ ಹೊರಗಿದ್ದವನೋ? ಒಳಗೆ ತಟ್ಟಿರಾಯನ ಒಳಗೆ ಒಬ್ಬ ಓದ್ಕೊಂಡು ತಿರುಗ್ತಾನಲ್ಲ. ಆಗಾಗ ಆಧಾರ, ತಟ್ಟಿರಾಯನಿಗೆ ಆಧಾರ ಯಾರು? ಒಳಗಿದ್ದವಲ್ವ? ಅದು ಜನ ಹೇಳುವುದೇನು? ತಟ್ಟಿರಾಯ ಬಂದ, ತಟ್ಟಿರಾಯ ಕುಣಿದ, ಅವನಲ್ಲಿ ಇದು ಸೆಲ್ಫಿ ತಗೊಳ್ಳುವುದೇನು, ಭಾರಿ ಗೌಜಿ, ಅವನ ಪಕ್ಕದಲ್ಲಿ ನಿಲ್ಲುವುದೇನು?
ನಿಜವಾಗಿ ಅದೆಲ್ಲ ಆಗ್ತಾ ಇರೋದು ಒಳಗಿದ್ದವನಲ್ಲ, ಅವನನ್ನು ಯಾರು ಫೋಟೋ ಕ್ಲಿಕ್ಕಿಸಿಕೊಳ್ಳೇ ಇಲ್ಲ ಪುಣ್ಯಾತ್ಮರು. ತಟ್ಟಿರಾಯನದ್ದೆಲ್ಲ ಸೆಲ್ಫಿ ಬಂದಿದೆ, ಅವನು ಹೊರಗೆ ತಂದು ಅವನದ್ದು ಸೆಲ್ಫಿ ತಗೊಳ್ಳಿ, ಇಲ್ಲ, ಯಾರು ನೋಡುವುದೇ ಇಲ್ಲ, ಅವನು ಕೇಳುವುದೇ ಇಲ್ಲ. ಹಾಗೆ ಇಡೀ ಜಗತ್ತನ್ನು ಭಗವಂತ ಒಳಗಿದ್ದುಕೊಂಡು ನಿಯಮಿಸ್ತಾನೆ. ಈ ಜಗತ್ತನ್ನೆಲ್ಲ ಕುಣಿಯೋದನ್ನು ನಾವು ನೋಡಿ ಕುಣಿತೇವೆ, ಸೆಲ್ಫಿ ತಗೊಳ್ತೇವೆ ಜಗತ್ತಿನಲ್ಲಿ, ಒಳಗೆ ಕೂತ ದೇವರನ್ನು ಕೇಳುವುದೇ ಇಲ್ಲ. ಇಲ್ಲದೆ ಆಗುವುದಿಲ್ಲ ಎಂದು ಗೊತ್ತಿದೆ. ತಟ್ಟಿರಾಯ ಕುಣಿಲಿಕ್ಕೆ ಸಾಧ್ಯವೇ ಇಲ್ಲ ಒಳಗಿಲ್ಲದಿದ್ದವನಿದ್ದರೆ. ಇನ್ ಅಬ್ಸೆನ್ಸ್ ಆಫ್ ದ ಇನ್ನರ್ ಪರ್ಸನ್, ಒಳಗಿದ್ದವನಿಲ್ಲ ಅಂತ ಆದರೆ ಖಂಡಿತವಾಗಿ ತಟ್ಟಿರಾಯನಿಗೆ ಅಸ್ತಿತ್ವವೇ ಇಲ್ಲ. ಇಲ್ಲಿ ಏನು ಕೇಳಿದರೆ ತಟ್ಟಿರಾಯ ಇಲ್ಲಿದ್ದೆಲ್ಲ ಗಮ್ಮತ್ತು ಅಂದರೆ ಖಾಲಿ ತಟ್ಟಿ ಮಾತ್ರ. ಬೇರೆ ಕಡೆಯಲ್ಲಿ ತಟ್ಟಿರಾಯನಲ್ಲಿ ಕೈಯಲ್ಲಿ ಅವನು ಕೈ ಹಾಕ್ತಾನೆ, ಇನ್ನೊಂದು ಕೈಯಲ್ಲಿ ಕೈ ಹಾಕ್ತಾನೆ, ಅದರ ಕೈಯನ್ನು ಅಲ್ಲಾಡಿಸ್ತಾನೆ, ಕುತ್ತಿಗೆಯಲ್ಲೂ ಅಲ್ಲಾಡಿಸ್ತಾನೆ, ಕುತ್ತಿಗೆಯಲ್ಲಿರ್ತದೆ, ಕುತ್ತಿಗೆ ಅಲ್ಲಾಡಿಸ್ತಾನವ, ಕಾಲು ಹಾಕಿರ್ತಾನೆ, ಕಾಲು ಮಾಡ್ತಾನೆ. ಅಂದರೆ ಏನಾಯಿತು, ಒಳಗೆ ಎಲ್ಲ ವ್ಯಾಪಾರಗಳನ್ನು ಮಾಡುವವನು ಇದ್ದಾನೆ. ಅಂಥ ತಟ್ಟಿರಾಯಗಳು ಉಂಟು. ಅವನ ಕೈ ಅಲ್ಲಾಡಲಿಕ್ಕೂ ಇವನ ಕೈ ಬೇಕು. ಕಾಲು ತಟ್ಟಿರಾಯನ ಕೈ ಅಲ್ಲಾಡೋದಿಲ್ಲ, ಅವನ ಕಾಲು ಅಲ್ಲಾಡಲಿಕ್ಕೆ ಇವನ ಕಾಲು ಅಲ್ಲಾಡಬೇಕು. ಇಂಥ ನಮೂನೆ ತಟ್ಟಿರಾಯಗಳು ಇದ್ದಾವೆ, ಗೊಂಬೆಗಳು ಇದ್ದಾವೆ. ಹಾಗೆ ಭಗವಂತ ಪ್ರತಿ ಅಂಗಗಳಲ್ಲಿ, ಅಂಗಾಂಗಗಳಲ್ಲಿ, ಅವಯವಗಳಲ್ಲಿ, ಸೂಕ್ಷ್ಮ ಅವಯವಗಳಲ್ಲಿ, ನಾಡಿಗಳಲ್ಲಿ, ನಾಡಿ ತಂತುಗಳಲ್ಲಿ, ಇನ್ ಬಿಲಿಯರ್ಸ್ ಲೆಕ್ಕಾಚಾರ ಮಾಡಲಿಕ್ಕೆ ಹೋದರೆ 72,000 ನಾಡಿಗಳಲ್ಲಿ ಭಗವಂತ ಕೂತಿ. ಅದಕ್ಕೆ ವಿಷ್ಣು ಶಬ್ದ ಪ್ರಯೋಗ ಮಾಡಿದ್ದು ಅದಕ್ಕೆ ಆಚಾರ್ಯರು. ವಿವೇಶ ಭೂತಾನಿ ಚರಾಚರಾಣಿ, ಯಾವ ರೀತಿಯ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಪ್ರವೇಶ ಮಾಡಿದ್ದಾನೋ ಅವನು ವಿಷ್ಣು. ವಿಶತಿ ಇದು ವಿಷ್ಣು, ವಿಶಲ್ ಪ್ರವೇಶನೆ ಧಾತ್ವಾರ್ಥ, ಅದು ಒಳಗೆ ಹೋಗಿದ್ದಾನೆ. ನಮಗೆ ಒಳಗೆ ಹೋಗಬೇಕಾದರೆ ಕಷ್ಟ ಉಂಟು, ಅವನಿಗೆ ಆರಾಮ. ಆದ್ದರಿಂದ ವಿಶತೀತಿ ವಿಷ್ಣು ಅಲ್ಲ, ವಿಷ್ಣು ಯಾಕೆ ಹೂ ಅಂದರೆ ಅವನ ಇಷ್ಟದಲ್ಲಿ ಹೋಗ್ತಾನೆ ಅಂತ, ಉತ್ತಮನಾಗಿ ಹೋಗ್ತಾನೆ. ನಮಗೆ ಮನೆಯೊಳಗೆ ಹೋದರೆ ಗಾಬರಿ ಇರ್ತದೆ, ಕೆಲವೊಮ್ಮೆ ಕ್ಯಾನರ್ನೊಳಗೆ ಹೋದರೆ ನಾವು ಹೆದರಿಕೊಳ್ತೇವೆ, ಏನಾದರೂ ಒಳಗಿಂದ ಕತ್ತಲಲ್ಲಿ ಭೂತ ಬಂದರೆ ಅದು ಗುಡ್ಡ ಸರಿದು ಬಿಟ್ಟರೆ ಅಂತ ಹೇಳ್ತೇವೆ. ಸುರಂಗದೊಳಗೆ ನಾವೆಲ್ಲ ಹೋಗೋದಿಲ್ಲ. ಭಗವಂತ ಆಗಲ್ಲ, ಎಲ್ಲ ಅವನದ್ದೇ ಸೃಷ್ಟಿ ಆದ್ದರಿಂದ ಎಲ್ಲಿ ಬೇಕಾದ್ರಲ್ಲಿ ತತ್ಸೃಷ್ಟ ತದೇವಾನು ಪ್ರಾವಿಶತ್ ತದನು ಪ್ರವಿಶ್ಯ ಸತ್ಯತ್ಯಚ್ಚಾಭವತ್. ದೇವರ ಮೊದಲ ಗುಟ್ಟೆ ಏನು ಗೊತ್ತುಂಟು, ಸೃಷ್ಟಿ ಮಾಡಿದ್ದರ ಒಳಗೆ ಸಂಪೂರ್ಣವಾದ ಅದರ ಕಂಟ್ರೋಲ್ ಅವನಲ್ಲಿ ಉಂಟು ಅಂತಾದರೆ ಅವನು ದೇವರು ಅಂದರೆ ಇಷ್ಟೇ. ಮಾಡಲಿಕ್ಕೆ ಗೊತ್ತಿರುವುದು ಅವನು ದೇವರಲ್ಲ, ಮಾಡಲಿಕ್ಕೆ ಗೊತ್ತಿದ್ದರಲ್ಲಿ ಸಂಪೂರ್ಣವಾದ ಅದರದ್ದು ಕಂಟ್ರೋಲ್ ಅವನಿಗಿದ್ದರೆ ಅವನು. ಈಗ ನಾವು ತಯಾರು ಮಾಡ್ತೇವೆ, ಕಂಪ್ಯೂಟರ್ ತಯಾರು ಮಾಡ್ತೇವೆ, ರೋಬೋಟ್ ತಯಾರು ಮಾಡ್ತೇವೆ, ನಮ್ಮ ಕಂಟ್ರೋಲಲ್ಲಿ ಇರುವುದಿಲ್ಲ. ಮತ್ತು ಯಂತ್ರಗಳು ನಾವು ಹೇಳಿದಾಗ ಕೇಳೋದಿಲ್ಲ ಕೆಲವೊಮ್ಮೆ. ಹೀಗಾಗಿ ನಮಗೆ ಸೃಷ್ಟಿ ಮಾಡಲಿಕ್ಕೆ ಬರ್ತದೆ, ಅದರ ಕಂಪ್ಲೀಟ್ ಇತಿಹಾಸ ವಿಜ್ಞಾನ ಜ್ಞಾನ ನಮ್ಮಲ್ಲಿಲ್ಲ. ಚಪಾತಿ ಮಾಡ್ತಾರೆ ಇಟ್ಕೊಳ್ಳುವ, ಚಪಾತಿಯಲ್ಲಿ ಎಷ್ಟು ಗೋಧಿಯ ಕಣಗಳು ಸೇರಿವೆ ಎಲ್ಲ ಹೇಳಿಕ್ಕೆ ನಮಗೆ ಹೇಗೆ ಬರ್ತದೆ? ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಮಾರ್ಗ ತಯಾರು ಮಾಡ್ತೇವೆ, ರಸ್ತೆಯಲ್ಲಿ ಎಷ್ಟು ಧೂಳಿನ ಕಣಗಳು ಉಂಟು ಹೇಳೋದು ಹೇಗೆ? ಆದ್ದರಿಂದ ಪ್ರತಿಯೊಂದು ವಿಷಯವನ್ನು ಸಹ ತಿಳಿದು ತಯಾರು ಮಾಡಿಕೊಂಡವನು ಅನ್ನುವ ನೆಲೆಯಲ್ಲಿ ವಿಷ್ಣು ಶಬ್ದದ ಪ್ರಯೋಗ ಮಾಡ್ತಾನೆ. ಆದ್ದರಿಂದ ದೇವರು ಆಧಾರನಿದ್ದಾನೆ ಎನ್ನುವುದಕ್ಕೆ ಎರಡು ಬಗೆ. ಹೇಗೆ ಆಶ್ರಯ ಎನ್ನುವುದಕ್ಕೆ ಒಂದು ತಟ್ಟಿರಾಯ ಹೇಗೋ, ಒಳಗಿದ್ದುಕೊಂಡು ನಿಯಮಿಸುವವ ಅಂತ ಒಂದು ಅರ್ಥ, ಹೊರಗಿದ್ದುಕೊಂಡು ಹೊತ್ಕೊಳ್ಳುವವ ಅಂತ ಇನ್ನೊಂದು ಅರ್ಥ. ಎರಡು ಪ್ರಕಾರ ಆಗಬಹುದು. ಆ ಸಮ್ಯಕ್ ಧರತಿ ಎನ್ನುವುದು ಆಧಾರ ಶಬ್ದದ ಅರ್ಥ. ಸಮ್ಯಕ್ ಧಾರಣನ್ನಾಮ ಹೃದಯ ಪ್ರವಿಶ್ಯ ಅಂತ ಅರ್ಥ, ಮಧ್ಯದಲ್ಲಿ ಸೇರಿ ಅಂತ ಅರ್ಥ. ಸಮ್ಯಕ್ ಧಾರಣೆ ಎರಡು ಪ್ರಕಾರವೂ ಆಗ್ತದೆ ಧಾರಣೆ ಮಾಡಲಿಕ್ಕೆ. ನಾವೀಗ ಇದಕ್ಕೆ ಅಂತ ಹೇಳ್ತಿರ್ತುಂಟು, ಈ ಪ್ರಾಣಿಗಳಲ್ಲಿ ದೃಷ್ಟಾಂತ ಕೊಡೋದಾದರೆ ಮಾರ್ಜಾರ ನ್ಯಾಯ, ಮರ್ಕಟ ನ್ಯಾಯ ಅಂತ. ಮಾರ್ಜಾರ ನ್ಯಾಯದಲ್ಲಿ, ಮಾರ್ಜಾರ ಶಿಶು ನ್ಯಾಯದಲ್ಲಿ ತಾಯಿ ಬೆಕ್ಕು ಮರಿಯನ್ನು ಕುತ್ತಿಗೆಯಲ್ಲಿ ಎಳ್ಕೊಂಡು ಹೋಗ್ತದೆ. ಅದೇ ಮರ್ಕಟ ಶಿಶು ನ್ಯಾಯದಲ್ಲಿ ತಾಯಿ ಮಂಗವನ್ನು ಮರಿಮಂಗ ತಾನೇ ಅಪ್ಪಿಕೊಂಡು ಹೋಗ್ತದೆ. ಅಂದ ತಕ್ಷಣ ತಾಯಿ ಮಂಗಕ್ಕೆ ಅದರ ಮೇಲೆ ಗಮನವೇ ಇಲ್ಲ ಅಂತಲ್ಲ, ಅಪ್ಪಿಕೊಳ್ಳುವಾಗ ಅದನ್ನು ಇಟ್ಟುಕೊಳ್ಳುವ ರೀತಿಯಲ್ಲೇ ಅದು ಗಮನಿಸ್ತದೆ. ಹಾಗೆ ಭಗವಂತನು ಎರಡು ಪ್ರಕಾರದಲ್ಲಿ ಈ ಜಗತ್ತನ್ನು ಹೊತ್ತುಕೊಳ್ತಾನೆ. ನಾವು ವಸ್ತುವನ್ನು ಕೈಯ ಅಡಿಯಿಂದಲೇ ಎತ್ತಿ ತರಬಹುದು, ನಾವು ವಸ್ತುವನ್ನು ಅದನ್ನು ಮೇಲಿಂದ ಅಮುಕಿಯೂ ತರಬಹುದು. ಎರಡು ಪ್ರಕಾರವೂ ಸರಿ. ಚೆಂಡನ್ನು ಹೀಗೆ ತಂದರೂ ಸರಿಯೇ, ಚೆಂಡನ್ನು ಹೀಗೆ ತಂದರೂ ಸರಿಯೇ. ಕೈ ಮೇಲೆ ಮಾಡಿಕೊಂಡು ತಂದರೂ ಚೆಂಡು ಸರಿ, ಕೈ ಕೆಳಗೆ ಮಾಡಿಕೊಂಡು ತಂದು ಚೆಂಡು ಸರಿ. ಕೊಡಪಾನ ತರುವಾಗ ಕೆಲವರು ಹೀಗೂ ತರ್ತಾರೆ, ಕೊಡಪಾನ ತರುವಾಗ ಕೆಲವರು ಅದರ ಕುತ್ತಿ ಹಿಡಿದು ತರ್ತಾರೆ. ಹಾಗೆ ಭಗವಂತ ಆಧಾರನೆನ್ನುವುದು ಮೇಲಕ್ಕೂ ಕೆಳಕ್ಕೂ ಹೇಗೂ ಆಗು. ಗರ್ಭಿಣಿ ಮಗುವನ್ನು ಹೊತ್ಕೊಂಡಿರ್ತಾಳೆ, ಮಗುವಿಗೆ ಗರ್ಭಿಣಿಯನ್ನೋಳು ಆಧಾರಳಾಗಿದ್ದಾಳೆ. ಹೇಗಿದ್ದಾಳೆ?
ಹೊರಗಿನಿಂದ ಚೀಲವಾಗಿದ್ದಾಳೆ, ಒಳಗಿನಿಂದ ಮಗು ಕೂತಿದೆ. ಭಗವಂತ ತಟ್ಟಿರಾಯನಾಗೆ ಒಳಗಿಂದ ಅವನು ಕೂತಿದ್ದಾನೆ, ಹೊರಗಿಂದ ಹೊತ್ತಿದ್ದಾನೆ. ಮಗು ಗರ್ಭಿಣಿಯನ್ನು ಹೊತ್ತದ್ದಲ್ಲ, ಗರ್ಭಿಣಿ ಮಗುವನ್ನು ಹೊತ್ತದ್ದು. ಇಲ್ಲಿ ನೋಡುವಾಗ ತಟ್ಟಿರಾಯನನ್ನು ಒಳಗಿದ್ದ ಹೊತ್ತದ್ದು ಹೊರತು ತಟ್ಟಿರಾಯ ಒಳಗಿದ್ದವನನ್ನು ಹೊತ್ತದ್ದಲ್ಲ. ತಟ್ಟಿರಾಯನಿಂದಾಗಿ ಒಳಗಿನ ಅಸ್ತಿತ್ವಲ್ಲ, ಒಳಗಿನಿಂದವನಾಗಿ ತಟ್ಟಿರಾಯ. ಹೀಗೆ ಗರ್ಭಿಣಿ ಮತ್ತು ತಟ್ಟಿರಾಯ ಇಬ್ಬರ ದೃಷ್ಟಾಂತದಿಂದ ದೇವರ ಆಧಾರತ್ವವನ್ನು ಚೆನ್ನಾಗಿ ಅರಿವು ಮಾಡಲಿಕ್ಕೆ ಆಗ್ತದೆ, ಒಳಗೂ ಹೊರಗು. ಇದನ್ನು ಹೇಗೆ ಹೇಳಿದ್ದು ಅಂದರೆ ಅಂತರ್ಬಹಿಶ್ಚ ತತ್ತರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಅಂತ. ವಿಷ್ಣು ಅಂದರೆ ವಿಶೃಲ್ ವೇಷ್ಟನೆ ಅಂತ ಇನ್ನೊಂದು ಧಾತು. ವಿಶೃಲ್ ವೇಷ್ಟನೆ ಅಂದರೆ ವೇವೇಷ್ಟಿ ಇತಿ ವಿಷ್ಣು, ಆಗ ವಿಶದೀತಿ ವಿಷ್ಣು ಅಂತ ಒಂದು ಧಾತು. ಈಗ ವೇವೇಷ್ಟಿ ಇತಿ ವಿಷ್ಣು ಅಂತ ವ್ಯಾಪ್ತನಾಗಿ ಹೊರಗಿಂದ ಆವರಿಸಿದ್ದಾನೆ ಅಂತ. ಹಾಗಾಗಿ ಹೊರಗೆ ಗ್ಲೋಬ್ ಆಗಿ ಹೊತ್ಕೊಳ್ಬಹುದು ಅವನು, ಒಳಗೆ ಪ್ರವೇಶ ಮಾಡಿಯೂ ಸೂತ್ರನಾಗಿ ಹೊತ್ಕೊಳ್ಬೋದು. ಎರಡು ಪ್ರಕಾರದ ಭಗವಂತನ ಆಧಾರ ವ್ಯವಸ್ಥೆ ಉಂಟು ಹೇಳಲಿಕ್ಕೆ ಒಂದೇ ಶಬ್ದ ಪ್ರಯೋಗ ಮಾಡಿದ್ದ ಆಚಾರ್ಯ ವಿಷ್ಣು. ಇದು ವೇದವ್ಯಾಸರ ಗತ್ವೇ ಅಲ್ಲ, ದೇವರನ್ನು ಪರಿಚಯಿಸುವ ರೀತಿ ಅಲ್ಲ. ನಮಗೆ ಆಗ ಹೇಳಿದಾಗೆ ಶೇಷ ಹೊತ್ತದ್ದು, ಕೂರ್ಮ ಹೊತ್ತದ್ದು ಯಾರ್ಯಾವುದು ಹೆಸರಲ್ಲಿ ಇಲ್ವಾ ಕೇಳಿದರೆ, ಯಾವ ಹೆಸರಿದ್ದರೂ ಒಂದೇ ಹೆಸರು ದೇವರದ್ದು. ಪೂರವಾಗಿ ಹೊತ್ತು ಆಧಾರ ಸರ್ವಭೂತಾನಾಂ ಅಂತ. ಖಾಲಿ ಮೇಲಿನ ಚರಾಚರ ಭೂತಗಳಿಗೆ ಹೇಳಿದ್ದಲ್ಲ. ಶೇಷನು ನಮಗೆ ಸರ್ವಭೂತದಲ್ಲಿ ಸೇರ್ತಾನೆ, ಕೂರ್ಮನೂ ಸೇರ್ತಾನೆ. ಆದ್ದರಿಂದ ಸರ್ವ ಅಂದರೆ ಒಂದು ಬಿಡದೆ ಇಲ್ಲ. ಸರ್ವ ಶಬ್ದ ಯಾಕೆ? ಎಲ್ಲರೂ ಬನ್ನಿ ಅಂತ ಹೇಳಿದ ನಂತರ ಅವ್ರು ನಮ್ಮನ್ನು ಬರಲಿಕ್ಕೆ ಹೇಳಿಲ್ಲ, ನೀವು ಹೋಗಿ ಹೇಳೋದ? ಮತ್ತು ಎಲ್ಲರೂ ಬನ್ನಿ ಹೇಳಿದ್ದಕ್ಕೆ ಅರ್ಥ ಎಂದದ್ದು? ನಿಮ್ಮನ್ನು ಬಿಟ್ಟು ಹೇಳಿದ್ರು ಅವರು. ಸರ್ವ ಶಬ್ದಕ್ಕೆ ಸಂಕೋಚ ಮಾಡಲಿಕ್ಕೆ ಏನು ನಿಯಮ ಇಲ್ಲ. ಸಂಕೋಚ ಮಾನ ಭಾವ ತಂದ್ರೆ, ಮಾನ ಅಂದರೆ ಪ್ರಮಾಣ. ಸಾಕು ಹೇಳಲಿಕ್ಕೆ ಎಲ್ಲಿಯಾದರೂ ವಾಕ್ಯ ಬಂದಿದ್ದ? ಇಷ್ಟೇ ಜನ 10 ಜನ ಬನ್ನಿ ಅಂತ ಹೇಳಿದ್ದಾರ? ಭೂಮಿಯಲ್ಲಿರತಕ್ಕ ಜೀವಜಾತಗಳಿಗೆ ಮಾತ್ರ ದೇವರು ಅವಕಾಶ ಕೊಟ್ಟವನು ಆಧಾರ, ಸ್ವರ್ಗದ ನಿವಾಸಿಗಳಿಗಲ್ಲ. ಹೇಳಲೇ ಇಲ್ಲ. ಎಲ್ಲಿ ಈಗ ನಾವು ತರ್ಕ ಭಾಷೆಯಲ್ಲಿ ಹೇಳೋದಾದರೆ, ಎಲ್ಲಿ ಭೂತ ಧರ್ಮ ಇದೆಯೋ ಅಲ್ಲಿ ಎಲ್ಲಕ್ಕೂ ಆಶ್ರಯನು ಅಂತ ಅರ್ಥ. ಭೂತ ಅಂದ್ರೇನು? ಇರುವುದು ಅಂತ ಅರ್ಥ. ಎಕ್ಸಿಟ್, ಅಸ್ಥಿ ಅಂತ. ಯಾವುದು ಇದೆಯೋ ಅದಕ್ಕೆಲ್ಲದಕ್ಕೂ ದೇವರು ಕಾರಣ, ಆಧಾರ. ಸರ್ವ ಒಂದೂ ಬಿಡದೆ ಇರುವ ಎಲ್ಲ ವಸ್ತುಗಳಿಗೂ, ಅದು ಜಡ ಆಗಲಿ ಜೀವ ಆಗಲಿ, ಉಂಟು ಅಂತಾದರೆ, ಸತ್ತಂತಾಗಿದ್ದರೆ, ಅಸತ್ತಾದರೆ ಅದಕ್ಕೆ ಕಾರಣ ಬೇಡ. ಮೊಲದು ಕೊಂಬು ಮಾರಾಯರೆ ಅದು ಟೇಬಲ್ನ ತುದಿಯಲ್ಲಿತ್ತು, ಈಗ ಬೀಳ್ತದೆ ಆದಾಗ ನಾನು ದೂಡಿಟ್ಟೆ ಅಂತ ಯಾರಾದರೂ ಹೇಳ್ತಾರ? ಮೊಲಕ್ಕೆ ಕೊಂಬೆ ಇಲ್ಲ, ಇಲ್ಲದ್ದನ್ನು ಟೇಬಲ್ ಮೇಲೆ ಉಂಟು ಹೇಳೋದೆಂತ? ಅದು ಅಸತ್ತಿಗೊಂದು ಆಧಾರ ಇಲ್ಲ, ಬೇಕಾಗಿಲ್ಲ. ಆದ್ದರಿಂದ ಇರುವ ಎಲ್ಲ ಪದಾರ್ಥ, ಭೂತ ಶಬ್ದಕ್ಕೆ ಇರುವುದು ಅಂತ ಅರ್ಥ. ಭೂ ಸತ್ತ ಎಂದಾತು. ಸತ್ತ ಅಂದರೆ ಇರುವುದು. ಇರುವ ಎಲ್ಲ ಭೂತ ಅಂದರೆ ಇದೆ ಅಂತ ಅರ್ಥ. ಇರುವ ಎಲ್ಲ ವಸ್ತುಗಳಿಗೂ, ಅದು ಜೀವ ಆಗಲಿ ಜೀವ ಇಲ್ಲದೇ ಇರಲಿ, ಜಡ ಆಗಲಿ, ಇರುವುದಷ್ಟೇ. ಇರುವ ಎಲ್ಲ ವಸ್ತುಗಳಿಗೂ ಆಧಾರನು ವಿಷ್ಣುವು. ಅಲ್ಲ, ಎಲ್ಲ ಇರುವುದು ನೀವೆರಡೇ, ಜಡ ಜೀವ ಮಾತ್ರ ಹೇಳಿ, ದೇವರಿಲ್ವಾ? ನಾವು ಕೇಳಿಕೊಂಡಿದ್ದೇವೆ ಜಡ ಜೀವ ಈಶ ಉಂಟು ಅಂತ. ಅವನ ಆಧಾರನ ಅದರಲ್ಲಿ ಸೇರುವುದಿಲ್ಲಲ್ಲ. ಎಲ್ಲರಿಗೂ ನಾನು ಕೈ ಮುಗಿತಿತ್ತೇನೆ ಹೇಳಿದರೆ ಎಲ್ಲರಲ್ಲಿ ನೀವು ಸೇರುವುದಿಲ್ವಾ? ನಿಮಗೆ ನೀವು ಕೈ ಮುಗಿಯುವುದಾ ಕೇಳಿದರೆ, ಅಲ್ಲ ಮಾರಾಯ, ಕೈ ಮುಗಿಯುವವನು ನಾನಲ್ವಾ? ನಾನು ಕೈ ಮುಗಿಬೇಕಾದ್ರೆ ನನ್ನನ್ನು ಬಿಡಬೇಕಲ್ಲ, ನೀವು ಬಿಡದೆ ನನ್ನ ಕೈ ಮುಗಿಲಿಕ್ಕೆ ಬರ್ತದ? ಉಳಿದವರಿಗೆ ಅಂತ ಅರ್ಥ ಅಲ್ಲ. ಹಾಗೆ ಸರ್ವಭೂತಾನಾಮ ಆಧಾರ ಅಂದಾಗ, ಎಲ್ಲ ಜೀವರಾಶಿಗಳಿಗೂ ಜಡಗಳಿಗೂ ಆಧಾರ ಅಂದಾಗ, ಆಧಾರನಾದವನು ಇದರಿಂದ ಪ್ರತ್ಯೇಕನು. ಅವನು ಯಾರು? ಈಶನ್. ಇದರಿಂದ 2 ಅಂಶಗಳು ಗೊತ್ತಾಯಿತು. ಸ್ವತಂತ್ರವಾದ ಭಗವಂತ, ಅಸ್ವತಂತ್ರವಾದ ಜಗತ್ತು, ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ರಿಯಾಲಿಟಿಗಳು, ಅದು ಇದೆ ಎನ್ನುವುದು ಗೊತ್ತಾಯಿತು. ಒಂದೊಮ್ಮೆ ಯಾವುದೂ ಇಲ್ಲ, ಜಗತ್ತೇ ಇಲ್ಲ ಅಂತಾಗಿದ್ದರೆ ಆಧಾರ ಯಾಕೆ ಬೇಕು? ಯೋಚನೆ ಮಾಡಿ ನೀವು. ಸುಳ್ಳಾದ ಜಗತ್ತಿಗೊಂದು ಆಧಾರ ಬೇಕಾ? ನಾನು ಹಾಗೆ ಹೇಳಿದೆ, ಶಶವಿಷಾಣ ಅಂತ, ಮೊಲದ ಕೊಂಬು, ಅದು ಇಲ್ಲ. ಸರ್ವಾತ್ಮನೇ ಇಲ್ಲ, ಯಾವ ಕಾಲದಲ್ಲಿ ಇಲ್ಲ. ನಾವು ಅದನ್ನು ಆರೋಪ ಮಾಡಿದ್ದೇವೆ. ಒಂದು ಮರದ ತುಂಡಿತ್ತು, ಬೆಂಡಾಗಿತ್ತು, ಅದು ನಾವು ಮೊಲದ ಕೊಂಬು ಅಂತ ಹೇಳಿಕೊಂಡಿದ್ದೇವೆ. ನೀವು ಹೇಳಿಕೊಂಡ ತಕ್ಷಣ ಮೊಲದ ಕೊಂಬಾಗ್ತದೆ. ಅದು ಆರೋಪಿತವೂ ಅಸತ್ಯವೇ, ಸುಳ್ಳೆ. ನಾನು ಅವನನ್ನು ಕಳ್ಳ ಅಂತ ತಿಳ್ಕೊಂಡೆ, ನೀನು ತಿಳ್ಕೊಂಡದಿಂದ ಅವನು ಕಳ್ಳ ಆಗ್ತಾನ? ಆಗೋದಿಲ್ಲ. ಕಳ್ಳ ಆದರೆ ಏನಾಯ್ತು? ಅವನು ಪಾಪಿ ಆಗ್ತಾನೆ. ಪಾಪದಿಂದ ಅವನಿಗೆ ದುರ್ಜನ್ಮಗಳು ಬರ್ತವೆ. ಅದು ಯಾವುದು ನಾಟ್ ಹ್ಯಾಪನ್ಸ್, ಆಗಲಿಲ್ಲ ಅಂದ ಅವನು ಪಾಪಿ ಎಲ್ಲ ಆಯಿತು. ನಾನು ಕೊಂಡದ್ರಿಂದ ಕೆಲಸ ಆಯಿತಾ? ಆಗಲಿಲ್ಲ. ಅದರಿಂದ ಶಶವಿಷಾಣ ಅಂತ ಹೇಳಿಕೊಳ್ಳಲಿಕ್ಕೆ ಏನಾದರೂ ಉಂಟಾ? ಇಲ್ಲ. ಅಸತ್ತಿಗೆ ಆಧಾರತ್ವ ಇಲ್ಲ. ಜಗತ್ತೇ ಒಂದೊಮ್ಮೆ ಇಲ್ಲ ಅಂತಾಗಿದ್ದರೆ ಆಧಾರ ಯಾಕೆ ಬೇಕು? ಇಷ್ಟೆಲ್ಲ ಗಮನಿಸಿಕೊಂಡು, ಆಧಾರ ಸರ್ವಭೂತಾನಾಂ ಏನ ವಿಷ್ಣು ಪ್ರಸಾದಿತ.
ದೇವರ ಎಚ್ಚರವನ್ನು ಮಾಡಿಕೊಂಡವನು ಪೂಜೆ ಮಾಡಿದ ಕ್ರಮವನ್ನು ಇಲ್ಲಿ ಗಮನಿಸಿದ್ದಾರೆ. ಸರ್ವಭೂತಾನಾಂ ಆಧಾರ ಅಂತ ಹೇಳುವ ಮೂಲಕ ಎಲ್ಲ ಜೀವರಾತಿಗಳಿಗೂ ಜಡ ಪ್ರಪಂಚಕ್ಕೂ ಆಧಾರನಾಗಿ ನಿಂತವನು. ಒಂದು ಬಿಡದೆ ಅಂದಾಗ ದೇವರಿಗೆ ಎಲ್ಲರೂ ಆಶ್ರಯವನ್ನು ಪಡೆದವರು, ಎಲ್ಲರೂ ಸಹ ದೇವರಿಗೆ ಅಡಿಯಾಳವಾಗಿದ್ದಾರೆ ಎನ್ನುವುದು ಸತ್ಯ ಆಯಿತು. ಆದ್ದರಿಂದ ಸುಪ್ರೀಂ ದೇವರು ಎನ್ನುವುದು ಅರ್ಥ ಆಯಿತು. ಅದರದ್ದು ವಿಷ್ಣು ಸರ್ವೋತ್ತಮೋಥ ಅಂತ ಶುರು ಮಾಡಿದ್ದದಕ್ಕೆ, ವಿಷ್ಣುರೇವಹಿ ಜಿಜ್ಞಾಸ್ಯ ಹೇಳಿದ್ದದಕ್ಕೆ. ಅತ್ಯಂತ ಎತ್ತರದಲ್ಲಿ ಭಗವಂತ ಇದ್ದಾನೆ ಎಲ್ಲರೂ. ಯಾಕೆಂದರೆ ಎಲ್ಲರೂ ಅವನಿಂದಲೇ ಆಧೃತರಾದವರು. ಸ್ವೇ ಮಹಿಮನಿ ಪ್ರತಿಷ್ಠಿತ ಎನ್ನುವುದು ದೇವರು ಮಾತ್ರ. ಯಾವ ಜೀವರು ಅವರವರ ಪಾಡಿಗೆ ಇಲ್ಲ. ನಾವು ಹೇಳಲಿಕ್ಕೆ ಸುಲಭ, ನಾನು ನನ್ನ ಕಾಲಿನಲ್ಲಿ ನಿಂತಿದ್ದೇನೆ. ಅಯ್ಯ ಮಾರಯ್ಯ, ನೀನು ನಿನ್ನ ಕಾಲಿನಲ್ಲಿ ನಿಲ್ಲುವುದಲ್ಲಯ್ಯ. ಯಾಕೆ? ನೀನು ಕಾಲಿನ ಅಡಿಯಲ್ಲಿನ ಭೂಮಿಯಲ್ಲಿ ನಿಲ್ಲು. ಯೋಚನೆ ಮಾಡು. ನೀನು ಹಾಗೆ ಗಾಳಿಯಲ್ಲಿ ಹಾರೋ ನೋಡುವ. ಗಾಳಿಯಲ್ಲಿ ನೀನು ಹಾರಿದ್ರು ಗಾಳಿಯಲ್ಲಿ ನಿಂತಿದೆ ಹೊರತು ನೀನು ಹಾಗೆ ನಿಲ್ಲಿಲ್ಲ. ಗಾಳಿ ತಪ್ಪಿಸಿ ಹಾರು ನೋಡುವ. ಅದು ಯಾರೊಬ್ಬರೂ ಅವರವರವರನ್ನು ನೋಡಿಕೊಳ್ಳಲಿಕ್ಕೆ ಬರುವುದೇ ಇಲ್ಲ. ಅವರಿಗವರು ಆಧಾರರಾಗುವುದೇ ಇಲ್ಲ. ಹೇಳುವುದಷ್ಟೇ ಸುಮ್ಮನೆ. ಬರುವಾಗಲೂ ಆಗಲಿಲ್ಲ, ಹೋಗುವಾಗಲೂ ಆಗುವುದಿಲ್ಲ. ಹೋಗುವಾಗಲೂ 4 ಜನರಿಗೆ ಅವನಿಗೆ ಭಾರನಾಗ್ತಾನೆ, ಹೊತ್ಕೊಂಡು ಹೋಗಬೇಕಾಗ್ತದೆ ಅವನನ್ನು. ಆಗ ಅವರಿಗೆ 4 ಜನರು ಆಧಾರರು ಇದ್ದೇ ಇರ್ತಾರೆ. ಹುಟ್ಟುವಾಗಲೂ ಹೊತ್ಕೊಂಡು ಬಂದಿರ್ತಾರೆ. ಹೊತ್ತುಕೊಳ್ಳದೆ ಹುಟ್ಟಲಿಕ್ಕೆ ಬರುವುದೇ ಇಲ್ಲ. ಅದರಿಂದ ಆಧಾರ ಇಲ್ಲದೆ ಇನ್ನೊಬ್ಬರು ಮತ್ತೊಬ್ಬರಿಗೆ ಆಗುವುದಿಲ್ಲ. ಆದ್ದರಿಂದ ಎಲ್ಲರಿಗೂ ಆಧಾರ ಒಂದು ಬಿಡದೆ. ಎತ್ತರ ಎತ್ತರ ಭೂತತ್ವಂ ತತ್ ಸರ್ವತ್ರ ಇವರು ಹೇಳುವಂಥದ್ದು. ತರ್ಕದ ಭಾಷೆಯಲ್ಲಿ ಹೇಳೋದಾದರೆ ಪ್ರತಿಯೊಬ್ಬರಲ್ಲಿಯೂ ಜೀವಧರ್ಮ ಇದೆ, ಜಡಧರ್ಮ ಇದೆ. ಎಲ್ಲಿ ಎಲ್ಲಿ ಜೀವಧರ್ಮ ಜಡಧರ್ಮ ಉಂಟು ಅವೆಲ್ಲವೂ ಸಹ ದೇವರ ಅಡಿಯಾಳಾಗಿ ಬಂದಿದೆ. ಜೀವಧರ್ಮ ಜಡಧರ್ಮ ಇಲ್ಲದ್ದು ಒಂದೊಂದಿದ್ರೆ ಹೇಳಿ, ದೇವರಲ್ಲದು ಇಲ್ಲ. ಅದರಿಂದ ಎಲ್ಲವೂ ಭಗವಂತನ ಅಡಿಯಾಳಾಗಿದೆ ಎನ್ನುವೊಂದು ದೊಡ್ಡ ಕಾನ್ಸೆಪ್ಟ್. ಈ ಪ್ರಕಾರದಲ್ಲಿ ಪೂಜೆ ಆಗಬೇಕು. ನಾವು ಏನು ಮಾಡ್ತೇವೆ? ಪೂಜೆ ಮಾಡಲಿಕ್ಕೆ ಹೋಗುವಾಗ ಎಲ್ಲರಲ್ಲೂ ಇದನ್ನು ಹೇಳ್ಬೇಡ, ತ್ವಮೇವಂ ಧರ್ತಾಸಿ ಶುರು ಮಾಡ್ತೇವೆ. ನೀನೇ ಮಾರ ಎಲ್ಲ ಹೊತ್ಕೊಂಡದ್ದು. ಅವನ್ನ ಹೆಗ್ತಾ ಇರ್ತಾನೆ ನನ್ನಲ್ಲ. ಯಾಕೆಂದರೆ ನಾನೇ ಹೆಗ್ಗಣದ ಮೇಲೆ ಕೂತವ, ನಾನು ಅದನ್ನು ಹೊತ್ಕೊಳ್ಳಿಲ್ಲ, ಅದು ನನ್ನನ್ನು ಹೊತ್ಕೊಂಡಿದೆ ಅಂದಾಗ ನಾನು ಇಡೀ ಜಗತ್ತನ್ನು ಹೊತ್ಕೊಳ್ಳೋದು ಎಲ್ಲಿ ಹೇಳೋದು? ಸುಳ್ಳು ಹೇಳ್ತಾನಿವ ನನ್ನ ಹತ್ರ ಬಂದು ಅಂಥದ್ದು. ಅದನ್ನು ಇನ್ಯಾರು ಅಲ್ಲ ಹೇಳುವುದನ್ನು ಕಾನ್ಸೆಪ್ಟನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ. ಆಧಾರ ಸರ್ವಭೂತಾನಂ, ಸರ್ವಶಬ್ದದಲ್ಲಿ ಸಂಕೋಚ ಮಾಡದೆ ಎಲ್ಲರನ್ನಿಟ್ಕೊಂಡು ಎಲ್ಲರಿಗೂ ಸಹ ಜಡಕ್ಕೂ ಜೀವಕ್ಕೂ ಸ್ಥಾವರಗಳಿಗೂ ಜಂಗಮಗಳಿಗೂ, ಇನ್ನು ನೀವು ಹೇಳೋದಾಗಿದ್ದರೆ ಸರಿ ಉದ್ಭಿಜ್ಜಗಳು 4 ಪ್ರಕಾರದಲ್ಲಿ ಭೂತಗಳನ್ನು ಗುರುತಿಸಲಿಕ್ಕೆ ಆಗ್ತದೆ. ಭೂತ ಶಬ್ದವು ಪ್ರಯೋಜನ ಯಾಕೆ ಬಂತು? ಎಲ್ಲ ಪ್ರಕಾರದ ಜೀವಗಳು ಅಂತ ಹೇಳಲಿಕ್ಕೆ. ಎಷ್ಟು ಪ್ರಕಾರ ಇದ್ದಾರೆ? 4 ಪ್ರಕಾರ ಇದ್ದಾರೆ. ಯಾವ 4 ಜನರವರು ಪ್ರಕಾರರು ಕೇಳಿದರೆ ಉದ್ಭಿಜ್ಜಗಳು ಅಂತ. ಉದ್ಭಿಜ್ಜಗಳು ಅಂದರೆ ನೆಲ ಒಡೆದು ಬರುವವರು ಅಂತ ಅರ್ಥ ಉದ್ಭಿಜ್ಜಗಳು. ಆನಂತರ ಜರಾಯುಜಗಳು ಅಂದರೆ ಮರಿ ಹಾಕುವವರು. ಜರಾಯು ಅಂದರೆ ಗರ್ಭಚೀಲ, ಅದರಿಂದ ಬರುವವರು ಅಂತ ಅರ್ಥ. ಸ್ವೇದಜಗಳು ಅಂದರೆ ಗಲೀಜಲ್ಲಿ ಕೆಟ್ಟದ್ರಲ್ಲಿ ಗಲೀಜು ಬರುವವರು ಅಂತ ಅರ್ಥ. ಇನ್ನು ಅಂಡಜಗಳು ಅಂದರೆ ಮೊಟ್ಟೆಯಲ್ಲಿ ಬರುವುದು. ಇಷ್ಟೇ 4 ಪ್ರಕಾರ. 5ನೇ ಪ್ರಕಾರದಲ್ಲಿ ನಾವು ಸೃಷ್ಟಿಯ ವೈಚಿತ್ರ್ಯವನ್ನು ನೋಡುವುದೇ ಇಲ್ಲ. ಹುಟ್ಟುವ ಪ್ರಕಾರಗಳು 4. ಅಂದರೆ ಸರ್ವಭೂತಾನ. ಮತ್ತು ಇಲ್ಲಿ ಇರುವವರು ಅಂತ ಹೇಳಿಬಿಟ್ರಿ ಅಲ್ಲ, ಅಂದರೆ ನಾವು ಇಲ್ಲಿರುವವರು ಹೇಳಲಿಲ್ಲ, ಇರುವವರು ಅಂತ ಹೇಳಿತ್ತು. ಮುಕ್ತರು ಇದ್ದಾರೆ. ಒಂದೊಮ್ಮೆ ಮುಕ್ತರು ಎನ್ನುವುದು ಭಗವಂತನಲ್ಲೇ ಐಕ್ಯಗೊಂಡಿದ್ದಾರೆ. ಮುಕ್ತರೇ ಇಲ್ಲ ಅಂತಾಗಿದ್ದರೆ ಎಲ್ಲ ದೇವರೆಂತಾಗಿದ್ದರೆ ಉತಾಮೃತತ್ವಸ್ತೇಷಾನಃ. ಸ್ಪಷ್ಟವಾಗಿ ಭಗವಂತ ಇಲ್ಲಿ ಇರುವವರಿಗೆ ಮಾತ್ರ ಅಲ್ಲ, ಮುಕ್ತರಿಗೂ ಆಶ್ರಯನಿದ್ದಾನೆ. ಅದನ್ನು ಆಧಾರ ಸರ್ವಭೂತಾನಾಂ ಶಬ್ದ ಹೇಳಿದೆ. ಇಲ್ಲಿ ಭೂತಿಂಗತಾನಾಂ ಭೂತಾನಾಂ ಇತ್ಯರ್ಥ. ಇಲ್ಲಿ ಸ್ಪೆಷಲ್ ಮೀನಿಂಗ್. ಮುಕ್ತರಿಗೆ ಆಶ್ರಯನಾದ ಭಗವಂತನು ಆರಾಧಿತನು. ಹಿಂದೆ ಹೇಳಿದ್ದೇವೆ ನಾವು, ವಕ್ಷ್ಯಾಮಿ ಶಾಂತಯಕ್ಷಸ್ಯ ಅಂತ. ಮೋಕ್ಷಕ್ಕಾಗಿ ದೇವರ ಪೂಜೆ. ಪೂಜಾ ಶಬ್ದದಲ್ಲಿ ಪುರುಷಾರ್ಥ ದೊಡ್ಡದು ಯಾವುದು ಕೇಳಿದರೆ ಮೋಕ್ಷ ಇದೆ ಅಂತ. ವಕ್ಷೆ ಕೃಷ್ಣಾಮೃತ ಮಾವನ ಹೇಳಿದ ಅದಕ್ಕೆ ಅಂತ ಅರ್ಥ ಮಾಡಿದ್ದೇವೆ ನಾವು. ಅದನ್ನ ಪರಮಪುರುಷಾರ್ಥದಿಂದ ಮೋಕ್ಷವನ್ನು ಪಡೆದವರು, ಭೂತಿಯನ್ನು ಪಡೆದವರು ಭೂತರು ಅಂತ ಇನ್ನೊಂದು ಅರ್ಥ. ಆಗಿದ್ದದ್ದು ಅರ್ಥ ಬೇರೆ. ಭೂತಿ ಅಂದರೆ ಐಶ್ವರ್ಯ, ಐಶ್ವರ್ಯ ಅಂದರೆ ಸುಖ. ಅದೆಂಥ ಸುಖ ಕೇಳಿದರೆ ಮೌಕ್ತವಾದ ಸುಖ, ನಿತ್ಯಾನಂದ, ನಿರುಪಚರಿತವಾದ ಆನಂದ. ನಮಗೆ ಊಟ ಆದ ತಕ್ಷಣ ಖುಷಿ ಆಗ್ತದೆ, ಆದರೆ ಮತ್ತೆ ಬೇಜಾರಾಗಿ, ಯಾಕೆ? ಊಟ ಕಳೆದೋಯ್ತು, ಹಸಿ ಶುರು ಆಯಿತು. ದುಡ್ಡು ಸಿಕ್ಕಿದಾಗ ಖುಷಿ ಆಗ್ತದೆ, ಮತ್ತೆ ಅದು ಖರ್ಚಾಯಿತು, ಈಗ ಬೇಜಾರಾಗ್ತದೆ. ಹಾಗೇನು ಗಮ್ಮತ್ತು ನೋಡಿದೆವು, ಫಾಲ್ಸ್ ನೋಡಿದೆವು, ಬೆಟ್ಟ ನೋಡಿದೆವು,
ನೋಡೋ ಖುಷಿ ಆಯಿತು, ಮತ್ತೆ ಬೇಸರ ಯಾಕೆ, ಮತ್ತೆ ಕಾಣುವುದಿಲ್ಲ, ದೃಶ್ಯ ಕಣ್ಮರೆ ಆಯಿತು, ಕಣ್ಣಿಗೆ ಹಬ್ಬ ಹೋಯಿತು. ಹಾಗೆ ಕೇಳುವಾಗ ಖುಷಿ ಆಯಿತು, ಈಗ ಯಾವುದು ಕೇಳ್ತಾ ಇಲ್ಲ, ಕಿವಿಗೆ ಹಬ್ಬ ಹೋಯಿತು, ಒಳ್ಳೆ ಪರಿಮಳ ಬರ್ತಾ ಇತ್ತು, ಬಹಳ ಖುಷಿ ಆಗ್ತಿತ್ತು, ನೆಮ್ಮದಿ ಈಗ ಅದು ಇಲ್ಲ, ಬಿದ್ದೋಯ್ತು, ಗಟಾರದ ವಾಸನೆ ಬರಲಿ ಶುರು ಆಗ್ತದೆ. ಹೀಗೆ ಇಂದ್ರಿಯಗಳಿಗೆ ಸಿಕ್ಕಿದಾಗ ಸಂತೋಷ, ಇಲ್ಲದಾಗ ವ್ಯಥೆ. ಆದರೆ ಮೋಕ್ಷದಲ್ಲಿ ಆಗಿಲ್ಲ, ಯಾವುದು ಇಂದ್ರಿಯಗಳಿಗೆ ಸಿಗಲಾರದ್ದು ಇಲ್ಲ, ಸ್ವರಭೂತವಾದ ಇಂದ್ರಿಯಗಳಾದ್ದರಿಂದ ಅವರಿಗೆ ಸಂಕಟವೇ ಇಲ್ಲ. ಆದ್ದರಿಂದ ಅವರು ಐಶ್ವರ್ಯವನ್ನು, ಮುಕ್ತಿಯನ್ನು, ಮೋಕ್ಷವನ್ನು ಗಮ್ಮತ್ತಿನಲ್ಲಿ ಪಡೆದವರಿದ್ದಾರೆ ಶಾಶ್ವತವಾಗಿ. ಹಾಗಾಗಿ ಭೂತಿಯನ್ನು, ವಿಶೇಷತೆಯನ್ನು, ದೊಡ್ಡಸ್ತಿಕೆಯನ್ನು, ಆನಂದವನ್ನು ಪಡೆದವರು ಅಂತೇಳಿ, ಭೂತರು ಅಂತೇಳಿ ಮುಕ್ತರನ್ನು ಗಮನಿಸ್ತಾರೆ, ಗುರುತಿಸ್ತಾರೆ. ಆದ್ದರಿಂದ ಸರ್ವಭೂತಾನಾಂ ಆಧಾರ, ಪ್ರತಿಯೊಂದು ಮುಕ್ತರಿಗೂ, ಎಲ್ಲ ಮುಕ್ತರಿಗೂ ಯಾರು ಆಧಾರನೋ ಅವನೇ ಲೋಕಕ್ಕೂ ಆಧಾರ. ಯಾಕೆಂದರೆ ಮುಕ್ತಿ, ಮೌಕ್ತ ಸುಖ ಅಂದರೆ ಮುಕ್ತಿ ಸ್ಟೇಜಿಂದ ದೊಡ್ಡ ಸಂಗತಿ, ಪ್ರಪಂಚಾತೀತವಾದಂಥ ಕ್ರಮ. ಅದರಲ್ಲಿ ಯಾವುದೇ ಜೀವರ ಲಿಂಗ ದೇಹ ಆಗಲಿ, ಅಥವಾ ಸ್ಥೂಲ ದೇಹ ಆಗಲಿ, ಅಥವಾ ಯಾತನಾ ದೇಹ ಆಗಲಿ, ಯಾವುದೂ ಇಲ್ಲ, ಆರಾಮವಾಗಿರ್ತಾರೆ. ಅಂಥ ವ್ಯಕ್ತಿಗಳಿಗೂ ಆಶ್ರಯ ಅಂತ ಹೇಳೋ ಮೂಲಕ ದೇವರ ದೊಡ್ಡತನವನ್ನು, ಇಲ್ಲಿಯವರಿಗೆಲ್ಲರೂ ಆಶ್ರಯನೇ, ಇಲ್ಲಿಯವರೆಲ್ಲರೂ ಅವನಿಗೆ ಡಿಪೆಂಡೆಂಟೆ. ಆದರೆ ಮುಕ್ತರು ಎಲ್ಲ ಮುಗೀತಲ್ಲ, ಇನ್ನೆಂತ ಬೇಕಾಗಿಲ್ಲಲ್ಲ, ಅವರು ಹೊರಟೋಯ್ತಾರಲ್ಲ. ಅಲ್ಲಪ್ಪ, ಹೊರಟೋದವರು ಯಾರಿಂದಾಗಿ? ದೇವರಿಂದಾಗಿ. ಆದ್ದರಿಂದ ಯಾವತ್ತೂ ದೇವರ ನೆನಪಿನಲ್ಲಿ ಇರ್ತಾರೆ. ಅವರು ಸಾಮಾನ್ಯ ಜನರಲ್ಲ, ಒಳ್ಳೆಯವರಾದ್ದರಿಂದ ಹಿಂದೆ ಮಾಡಿದ ಉಪಕಾರಕನನ್ನು ಚೆನ್ನಾಗಿ ನೆನಪಿಸಿಕೊಳ್ತಾರೆ, ಮರೆಯುವುದಿಲ್ಲ. ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ, ಪ್ರೀತಿಸ್ತಾರೆ, ಕೊಂಡಾಡ್ತಾರೆ. ಹಾಗಾಗಿ ಸರ್ವಭೂತಾನಾಂ, ಎಲ್ಲ ಪ್ರಕಾರದಲ್ಲಿಯೂ ಮೋಕ್ಷವನ್ನು ಪಡೆದವರಿಗೂ ಸಹ ಯಾರು ಆಧಾರನಿದ್ದಾನೋ ಆ ವಿಷ್ಣುವನ್ನಿವನು ಪ್ರಸಾದಿತಃ, ಪೂಜೆಯಲ್ಲಿ ಸಂತೋಷಗೊಳಿಸಿದ್ದಾನೆ. ಆದ್ದರಿಂದ ಕೊನೆಯ ವಿಷಯದಲ್ಲಿ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ ಬರುತ್ತೆ. ಪೂಜೆ ಮುಗಿಸಿ ಎಲ್ಲ ಆದ ನಂತರ ದೇವರಿಗೆ ಅರ್ಘ್ಯವನ್ನು ಕೊಡೋ ಮೂಲಕ ಇದು ಪ್ರಸನ್ನಾರ್ಘ್ಯ, ದೇವರು ಸಂತೋಷವಾಗಲಿ, ನಾನು ಮಾಡಿದ ತಪ್ಪು ಒಪ್ಪಿನ ಸೇವೆಯಲ್ಲಿ ಅವನು ಏನಾದರೂ ಕ್ಷಮಿಸಿಕೊಂಡು ನನ್ನನ್ನು ಯಾನಿಗಾನಿ ಚ ಪಾಪಾನಿ ಎಲ್ಲ ಹೇಳಿಕೊಂಡು, ಮತ್ತು ಅಪರಾಧ ಸಹಸ್ರಾಣಿ ಅಂತ ಹೇಳಿಕೊಂಡು, ಮಂತ್ರಹೀನಂ ಕ್ರಿಯಾಹೀನಂ ಹೇಳಿಕೊಂಡು, ಇಷ್ಟನ್ನೆಲ್ಲ ಮಾಡಿಕೊಂಡು ಏನಾದರೂ ತಪ್ಪಾದರೆ ಅದನ್ನು ಕ್ಷಮಿಸು ಅಂತ ಕೇಳಿಕೊಂಡು, ಇದನ್ನು ದೊಡ್ಡ ಮಟ್ಟಿನ ಸೇವೆ ಅಂತ ನೀನು ಮಾಡಿಕೊ ಅಂತ ಅವನಲ್ಲಿ ನಾವು ಹೇಳಿಕೊಳ್ಳಿಕ್ಕೆ ಉಂಟು. ಕೃಷ್ಣಾರ್ಪಣೆ ಬಿಡುವಾಗ ಹೇಳುವ ಅದೇ ವಿಷಯ ಅಲ್ವಾ? ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಕರಿಷ್ಯತಿ ಯತ್ ತಪಸ್ಯಸಿ ಕೌಂತೆ ಯತ್ ಕುರುಶ್ವ ಮದರ್ಪಣಮನ್. ತನಗೆ ಸಮರ್ಪಣೆ ಮಾಡಿಕೊಂಡ್ರೆ ಭಗವಂತ ಮಾಡಿಕೊಂಡದ್ದನ್ನೆಲ್ಲ ಹಾಗೆ ಪ್ರಸಾದಿತ. ಯಾರಿಂದ ವಿಷ್ಣು ಭಗವಂತನು ಪೂಜೆಯಲ್ಲಿ ಪ್ರಸನ್ನಾರ್ಘೆಯಿಂದಾಗಿ ಪ್ರಸಾದಿತನಾಗಿದ್ದಾನೋ, ಪ್ರಸನ್ನನಾಗುವಂತೆ, ಚೆನ್ನಾಗಿ ಇರುವಂತೆ, ಅಭಿಮುಖ್ಯದಲ್ಲಿ ಇರುವಂತೆ, ತನ್ನ ಮೇಲೆ ಅನುಗ್ರಹೋನ್ಮುಖನಾಗಿ ಇರುವಂತೆ ಯಾರು ಮಾಡಿಕೊಂಡಿದ್ದಾನೋ ಅವನು ನಿಜವಾಗಿಯೂ ಸುಕೃತಿಯು, ಅವನು ನಿಜವಾಗಿಯೂ ವಂಶವನ್ನು ಬೆಳಗಿಸಿದವನು. ಅವನಿಂದ ಅವನ ವಂಶ ಕುಟುಂಬ ಬೆಳೆದಿದೆ. ಕುಲಂ ಶಬ್ದಕ್ಕೆ ನಾವು ಕುಟುಂಬ ಅಂತ ಸಣ್ಣ ಅರ್ಥ ಮಾಡಿ ಕುಲ ಶಬ್ದವನ್ನು ದೊಡ್ಡದು ಮಾಡುವ ಕುಲಂ ಅಂದರೆ ಮಾನವ ಕುಲಂ ಮಾಡಿ, ನನಗೇನು ಮನುಷ್ಯ ಕುಲವೇ ಉದ್ಧಾರ ಆಗಿದೆ. ಅಲ್ಲ, ಮನುಷ್ಯರಿಗೆ ಮಾತ್ರವ ನಮ್ಮದು ಪೂಜೆ? ನಾವು ಗೋಬ್ರಾಹ್ಮಣೇಭ್ಯ ಶಿವಮಸ್ತು ನಿತ್ಯ ಹೇಳೋದಿಲ್ಲ, ಪಶು ಸಂಪತ್ತು ಆಯಿತು ಮಾರಾಯ. ದನಗಳನ್ನು ತಗೊಳ್ಳಿ, ನೀವು ಜನರನ್ನು ತಗೊಳ್ಳಿ, ದನರನ್ನು ತಗೊಳ್ಳಿ, ಮತ್ತು ಉಳಿದ ಪ್ರಾಣಿಗಳೆಲ್ಲ ಅವರೆಂತ ಮಾಡಿ ಆಯಿತು. ಅಪದೇಭ್ಯ ಶಾಂತಿ, ದ್ವಿಪದೇಭ್ಯ ಶಾಂತಿ, ಚತುಷ್ಪದೇಭ್ಯ, ನಾವು ಶಾಂತಿ ಎಲ್ಲ ಹೇಳೋದಿಲ್ಲ, ಎಲ್ಲವೂ ತಗೊಳ್ಳಿ, ನಮಗೇನು ಬೇಡ ಹೇಳಿದರೆ ಯಾರಾದ್ರು. ಹಾಗಾಗಿ ಇಲ್ಲಿ ಕುಲಂ ಶಬ್ದಕ್ಕೆ ಜೀವಕುಲಂ ಮುಂದಾಗುವ, ಜೀವರಲ್ಲಿ ಪ್ರಾಣಿಗಳು ಬಂದವು, ಮನುಷ್ಯರು ಬಂದರು. ಅಲ್ಲ, ಕುಲ ಶಬ್ದಕ್ಕೆ ಮತ್ತು ನಮಗೆಲ್ಲ ಉಪ್ಪು ನೀರು ಅದೆಲ್ಲ ಒಳ್ಳೇದು ಮಾಡೋದಿಲ್ವ? ಅದು ಜಡ ಅಲ್ವಾ? ನಿಜವಾಗಿ ಅಭಿಮಾನಿ ವ್ಯಪದೇಶ ಮಾಡಿಕೊಂಡ್ರೆ ಎಲ್ಲ ಜೀವ ಇದ್ದಾರೆ. ನೀರಿನಲ್ಲಿ ವರ್ಣ ಬರ್ತಾನೆ ಬಿಡುವ, ಬುಧನು ಸಿಗ್ತಾನೆ ಇಡುವ, ಇರಲಿ ಬೇಡ. ಜಡವನ್ನು ಇಟ್ಕೊಳ್ಳಿಕ್ಕೆ ಕುಲಂ ಶಬ್ದಕ್ಕೆ ಜಡಕುಲಂ ತಗೊಳ್ಳಿ. ವಿಶ್ವಂ ಅರ್ಥ ಮಾಡಿ. ಈಗ ಇಡೀ ಜಗತ್ತು ಜೀವಜಾತ ಜಡವಾದದ್ದು ಎಲ್ಲವೂ ಅವನಿಂದ ಅಲಂಕೃತ. ಯಾಕೆಂದರೆ ಇಡೀ ಜಗತ್ತಿಗೆ ಆಧಾರನಾದ ಭಗವಂತನನ್ನು ಕಂಡಿದ್ದಾನ ಅವನು. ಇಡೀ ಜೀವಜಾತಗಳಿಗೆ, ಜಡ ಸಾಮ್ರಾಜ್ಯಕ್ಕೆ ಯಾರು ನಿಜವಾಗಿ ಆಧಾರನೋ ಅಂತಹ ಇಡೀ ಜಗತ್ತನ್ನು ಆವರಿಸಿದ, ಇಡೀ ಜಗತ್ತಿನಲ್ಲಿ ಪ್ರವೇಶ ಮಾಡಿದ ವಿಷ್ಣುವನ್ನು ಅವನು ಕಂಡಿದ್ದಾನೆ, ಪೂಜೆಯಲ್ಲಿ ಕಂಡಿದ್ದ. ಅವನನ್ನು ಪ್ರಸನ್ನಗೊಳಿಸಿದ್ದಾನೆ, ಅವನ ಪೂಜೆಯಿಂದ ಅವನನ್ನು ಸಂತೋಷಗೊಳಿಸಿದ್ದಾನೆ, ಕರೆದಿದ್ದಾನೆ, ತನ್ನೆಡೆಗೆ ಬರಮಾಡಿಕೊಂಡಿದ್ದಾನೆ. ಆಸಾದನಂ ಅಂದರೆ ಕುಳ್ಳಿರಿಸುವುದು ಒಂದು ಅರ್ಥ, ಉತ್ಸಾಹದನಂ ಅಂದರೆ ಓಡಿಸುವುದು, ದೂರ ಮಾಡುವುದು ಒಂದು ಅರ್ಥ, ಪ್ರಸಾದನಂ ಅಂದರೆ ಕುಳ್ಳಿರಿಸಿ ಮೆರೆಯಿಸುವುದು ಒಂದು ಅರ್ಥ.
ಅವನನ್ನು ಎತ್ತರಗೊಳಿಸುವುದು ಅಂತ ಅರ್ಥ, ಖುಷಿಗೊಳಿಸುವುದು ಅಂತ ಅರ್ಥ. ನಮ್ಮ ಪೂಜೆಯಿಂದ ದೇವರಿಗೆ ಖುಷಿ ಆಗುವುದು ಅಂತ ಅರ್ಥ ಅಲ್ಲ. ತಾಯಿಗೆ ಅಂಕ ತಂದರೆ ಮಾರ್ಕು ತಂದರೆ ಖುಷಿ ಆಗ್ತದೆ, ಮಾರ್ಕು ತಂದರೆ ಖುಷಿ ಆಗ್ತದೆ ಅಂತ ಅವಳಿಗೇನು ಹೊಟ್ಟೆ ತುಂಬುತ್ತದೆ ಹೇಳುವುದಲ್ಲ ವಿಷಯ. ಹಾಂ, ಎಂತ ಮಾಡಿದರೂ ಖುಷಿ ಆಗ್ತದೆ, ಆದರೆ ಒಳ್ಳೆಯದು ಮಾಡಿದಾಗ ಸಂಭ್ರಮಿಸ್ತಾನೆ. ನನ್ನ ಸಾಮಗ್ರಿಗಳನ್ನು ಕೊಟ್ಟಿದ್ದೇನೆ, ಅದನ್ನು ದುರುಪಯೋಗ ಮಾಡದೆ ಸುಕೃತ ಮಾಡಿದದನ್ನು. ಯಾವುದನ್ನು ಹಾಳು ಮಾಡಲಿಕ್ಕೆ ಬರ್ತದೆ, ಒಳ್ಳೆಯದು ಮಾಡಲಿಕ್ಕೆ ಬರ್ತದೆ. ಸ್ವಾರ್ಥಕ್ಕೂ ಮಾಡಲಿಕ್ಕೆ ಬರ್ತದೆ, ಪರಾರ್ಥಕ್ಕೂ ದೇವರಿಗೂ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರ್ತದೆ. ಹಾಗಾಗಿ ಸಹಜವಾಗಿ ಭಗವಂತನ ಮೇಲೆ ಅವನಿಗೆ ಅದ್ಭುತವಾದಂತಹ ಪೂಜೆಯಿಂದ ಗೌರವಿಸುವ ಯೋಗ್ಯತೆ ಇತ್ತು ಅಂತ ಹೇಳಿಕೊಂಡು, ಇನ್ನು ಅದರದ್ದು ಅನೇಕ ಅರ್ಥಗಳಿವೆ. ಸದೃ ವಿಶರಣಗತ್ಯವ ಸಾಧನೇಶ್ವಾರ್ಥದಲ್ಲಿ ಸಾಧಧಾತುವಿನಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಪೂಜೆ ಪುನಸ್ಕಾರಗಳಿಗೆ ಯಾವ ಪ್ರಕಾರದಲ್ಲಿ ಅದನ್ನು ಸೇರಿಸಬಹುದು ಎನ್ನುವುದು ಬೇರೆ ಅರ್ಥಗಳೆಲ್ಲ ಇವೆ. ವಿಷ್ಣು ಶಬ್ದಕ್ಕೂ ಅನೇಕ ಅರ್ಥಗಳು, ಬೇರೆ ಯಾರನ್ನಾದರೂ ಪೂಜೆಗೊಳಿಸಿದ ಅವನನ್ನೇ ಪೂಜೆಗೊಳಿಸಿದ ಮಾತುಗಳಲ್ಲಿ ಬಂದಿವೆ. ಅದರ ಮುಂದಿನ ಚಿಂತನೆಯಲ್ಲಿ ಮತ್ತೆ ನೋಡುವ. ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.